ವೀಕ್ಷಕರೇ, ನಾನು ಇವತ್ತು ಬೆಂಗಳೂರಿನ ಕೇರಪುರಂ ವಿಧಾನಸಭಾ ಕ್ಷೇತ್ರದ ನಿಸಾರ್ ಅಹಮದ್ ವಾರ್ಡ್ನಲ್ಲಿದ್ದೀನಿ. ಡೈಲಿ ನೀರು ಬಿಡ್ತೀವಿ ಅಂತ ಹೇಳ್ತಾರೆ, ನೀರು ಬಿಡಲ್ಲ. ಈ ಏರಿಯಾದಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಅದು ಏನು ಯೂಸ್ ಇಲ್ಲ. ಈ MLA ಹತ್ರ ಹೋದ್ರೆ ಅಲ್ಲಿ ಅವ್ರು ನೋಡೋಕ್ಕೂ ಬಿಡ್ತಲ್ಲ, ಅವ್ರ ಹತ್ರ ಮಾತಾಡೋಕ್ಕೂ ಬಿಡ್ತಲ್ಲ, ಅಂಥ ಪರಿಸ್ಥಿತಿಯಲ್ಲಿದೆ ಏರಿಯಾ. MLA ಯೂಸ್ಲೆಸ್. ನೀರು ಕೂಡ ಸಾಯೋಕ್ಕಾಗುತ್ತಾ? ಜನ ಪ್ರಾಣ ಕಳ್ಕೊಳಕ್ಕಾಗುತ್ತಾ? ಇಲ್ಲ ಆರೋಗ್ಯ ಕೆಡಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಕ್ಕಾಗುತ್ತಾ? ಮಾಡಿದ್ದೇನೆ ನಾನು ಓಟ್ ಹಾಕೋದು, ಇಲ್ಲಂటే ನಮ್ಮ ಮನೆ ಹತ್ರ ಯಾರೂ ಬರಬಾರ್ದು. ಸೀರೆ ಅಂತೆ ಅದಂತೆ ಇದೆ, ಯಾರು ಬೇಕಿದ್ದಲ್ಲ, ಎಲ್ಲ ನಮ್ಮ ದುಡ್ಡೇ ನಮ್ಗೆ ಕೊಡ್ತಾ ಇರೋದು. ನಮ್ಗೆ ಎಕ್ಸ್ಟ್ರಾ ಏನು ಕೊಡ್ತಾ ಇಲ್ಲ ಅವರೇನು. ಇದು ಗ್ರೇಟರ್ ಬೆಂಗಳೂರು ಗ್ರೌಂಡ್ ರಿಪೋರ್ಟ್. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ವೀಕ್ಷಕರೇ, ನಾನು ಇವತ್ತು ಬೆಂಗಳೂರಿನ ಕೇರಪುರಂ ವಿಧಾನಸಭಾ ಕ್ಷೇತ್ರದ ನಿಸಾರ್ ಅಹಮದ್ ವಾರ್ಡ್ನಲ್ಲಿದ್ದೀನಿ. ಈ ವಾರ್ಡ್ನಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ಸ್ಥಳೀಯರು ಏನು ಹೇಳ್ತಾರೆ, ಬನ್ನಿ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಸೈಯದ್ ಕಲೀಮುಲ್ಲಾ ಅಂತ ಹೇಳಿ ಕಲೀಮುಲ್ಲಾ. ನಾನು ಇದಕ್ಕೆ ಮುಂಚೆ ನಾನು CMCಲಿ ಕೌನ್ಸಿಲರ್ ಆಗಿದ್ದೆ. ವಾರ್ಡ್ ನಂಬರ್ 30 ಕೌನ್ಸಿಲರ್ ಆಗಿದ್ದೆ. ಆ ಕಡೆ 31ರಲ್ಲಿ ಹೋಗ್ಬಿಟ್ಟು ನಾನು ಇಲ್ಲಿ ಗೆದ್ದಿದ್ದೆ, ಅಲ್ಲಿ ನಾನು ಡಿಫೀಟ್ ಆಗಿದ್ದೀನಿ. ಈ ವಾರ್ಡಲ್ಲಿ ಸಮಸ್ಯೆ ಕೇಳ್ತಾ ಇದ್ದೀರಾ? ನಾವು ಇರುವಾಗ ಸಾಕಷ್ಟು ಕೆಲಸಗಳು ಆಗಿದೆ. ಇಲ್ಲಿ ತಾರ್ ಇರಲಿಲ್ಲ, ತಾರ್ ಹಾಕಿದ್ದೀವಿ. ಡ್ರೈನೇಜ್ಗಳು ಇರಲಿಲ್ಲ, ಡ್ರೈನೇಜ್ಗಳು ಹಾಕಿದ್ದೀವಿ. ನೋಡಿ, ಉದಾಹರಣೆಗೆ ಇಲ್ಲೇ ಕನ್ನಡ ಹೈಸ್ಕೂಲ್ ಇದೆ. ಇದು ಸುಮಾರು ಕನ್ನಡ ಇದೆ ಕನ್ನಡ ಹೈಸ್ಕೂಲ್ ಇದು. ಕೇಳಿ ಇಲ್ಲಿ ಅದು ಕನ್ನಡ ಹೈಸ್ಕೂಲ್ ಆಗಿದೆ. ಸುಮಾರು ವರ್ಷಗಳಿಂದ ಹಾಗೆ ಪೆಂಡಿಂಗ್ ಉಳ್ಕೊಂಡಿದೆ. ಅದು ಇಲ್ಲ ಅದು ಆ ಕಡೆ ನಾವು ಇದು ಮಾಡಿದ್ದೀವಿ. ಆ ಕಡೆ ನಾವು ಅಲ್ಲಿ ಅಂಬೇಡ್ಕರ್ ನಗರಲ್ಲಿ ನಾವು ಕೌನ್ಸಿಲರ್ಸ್ ಇರುವಾಗ ನಾನು DK ಬಾಬು, ಎ ಕೃಷ್ಣಪ್ಪ ಅವ್ರ ಹತ್ರ ಇದ್ರು. ಎ ಕೃಷ್ಣಪ್ಪ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರು. DK ಬಾಬು ಅವರು ಇದಾಗಿದ್ರು, ಏನೋ ನಮ್ಮ CMC ಅಧ್ಯಕ್ಷರಾಗಿದ್ದರು. ನಾನು ಕೌನ್ಸಿಲರ್ ಆಗಿದ್ದೆ. ಆ ಕಾಲದಲ್ಲಿ ಬಂದು ಅಲ್ಲಿ ಕನ್ನಡ ಹೈಸ್ಕೂಲ್ ನಾವು ಇದರಲ್ಲಿ ಕಟ್ಟಿದ್ದೀವಿ. ಯಾವುದರಲ್ಲಿ? ಒಂದು ಜಾಗ ಇತ್ತು, ಅದು ಒಂದು ಫಾರೆಸ್ಟ್ನವ್ರದ್ದು ಜಾಗ. ಆ ಜಾಗ ಉಳ್ಕೊಂಡಿತ್ತು. ಅದರಲ್ಲಿ ಒಳ್ಳೆ ಪ್ಲ್ಯಾನ್ ಮಾಡಿಬಿಟ್ಟು ಪ್ರೈಮ್ರಿ ಸ್ಕೂಲು. ಈಗ ಮೊನ್ನೆ ನಾನು ಹೇಳಿದೆ, ಯಾವುದೋ ಮೀಟಿಂಗ್ಗೆ DK ಮೋಹನ್ ಬಾಬು ಅವರು ಬಂದಿದ್ರು. ಆವಾಗಲೇ ಹೇಳಿದೆ, ಸರ್ ನಾವು ಇಲ್ಲಿ ಪ್ರೈಮ್ರಿ ಸ್ಕೂಲ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದೀವಿ. ಇದು ಬಂದು ಇಲ್ಲೇ ಹೈಸ್ಕೂಲೂ ಮಾಡಬೇಕು, ಹಾಗೆ ಇದು ಕಾಲೇಜನ್ನು ಒಂದು ಮಾಡಿಬಿಟ್ಟು ಡಿಗ್ರಿ ಕಾಲೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದೆ ನಾನು. ಆಯಿತು, ಆ ಸಮಯ ಬರಲಿ, ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆಯಿತು, ಈಗ ನಮ್ಮ ಸರ್ಕಾರ ಇದೆ, ನಾವು ಪ್ರಯತ್ನಗಳು ಮಾಡ್ತಾಯಿದ್ದೀವಿ. ಅದನ್ನು ಡಿಗ್ರಿವರೆಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೊಂದು ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಗಮನದಲ್ಲಿ ಇದೆ. ಇದು ನಮ್ಮ ಕನ್ನಡ ಹೈಸ್ಕೂಲ್ ಬಂದು ಇದು ಡೆಮಾಲಿಷನ್ ಮಾಡಿಬಿಟ್ಟು ಎಲ್ಲ ಮಾಡಿದ್ರೆ ಇಲ್ಲೇ ಒಂದು ಹೈಸ್ಕೂಲ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಸ್ವಲ್ಪ ಕೆಲವು ಸಮಸ್ಯೆಗಳಿದೆ. ಇಲ್ಲೇ ಒಂದು ಉರ್ದು ಸ್ಕೂಲ್ ಇದೆ, ಅಲ್ಲಿ ಕನ್ನಡ ಹೈಸ್ಕೂಲ್ ಇದೆ. ಪ್ರೈಮ್ರಿ ಸ್ಕೂಲ್ ಅಲ್ಲಿ ಓದ್ಬೋದು. ಉರ್ದು ಸ್ಕೂಲ್ನವರು ಕನ್ನಡ ಹೈಸ್ಕೂಲ್ನವ್ರು ಬಂದು ಇಲ್ಲಿ ಹೈಸ್ಕೂಲ್ನಲ್ಲಿ ಓದ್ಬೋದು ಅಲ್ವಾ? ಆ ಥರ ಪ್ಲ್ಯಾನಲ್ಲಿ ನನ್ನ ಗಮನದಲ್ಲಿ ಇದೆ. ಅದು ಏನಾನ ಈ ಎಲೆಕ್ಷನ್ನು KS ನಿಸಾರ್ ಅಹಮದ್ ವಾರ್ಡಲ್ಲಿ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ. ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೇಳಿದ್ದೀನಿ. ನೋಡೋಣ ಹೈಕಮಾಂಡ್ ಯಾರು ಕೊಡ್ತಾರೆ ನೋಡೋಣ. ಲೋಕಲಲ್ಲಿನೇ ಸಾಕಷ್ಟು ಜನ ಸಂಪರ್ಕ ಇದೆ ಅವ್ರಿಗೇನೋ. ಅವ್ರಿಗೆ ಬಂದು ಕಂಪ್ಲೇಂಟ್ ಮಾಡಿದಾರಂತೆ ಸುಮಾರು ಜನ. ಈ ಸ್ಯಾನಿಟರಿ ವಾಟರ್ ಬಂದು ಕಾವೇರಿ ವಾಟ್ರಲ್ಲಿ ಮಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಹೌದಾ? ಇದೆಯಾ? ಸ್ಮೆಲ್ ಬರ್ತಾ ಇದೆ. ಹೌದಾ? ನೋಡಿ, ಇಲ್ಲಿ ಕೇಳೋರು ಯಾರೇ ಇಲ್ಲ. ಇಲ್ಲಿ ಕಾರ್ಪೊರೇಟರ್ ನಾವೆಲ್ಲ ಕೌನ್ಸಿಲರ್ಸ್ ಇರುವಾಗ ಇದೆಲ್ಲ ಸಮಸ್ಯೆನೇ ಇರಲಿಲ್ಲ. ಎಲ್ಲ ಸಮಸ್ಯೆ ನಾವು ಏನು ಬೇಕೋ ಎಲ್ಲ ಪೂರ್ತಿ ಮಾಡ್ಕೊಳ್ತಾ ಇದ್ದೀವಿ ನಾವು. ಈಗ ನಮ್ಮ ಇವರು ನಮ್ಮ MLA ಅವರು ಇಲ್ಲ, ಅವ್ರು ಬರೋದೇ ಇಲ್ಲ, ನೋಡೋದೇ ಇಲ್ಲ, ಯಾರು ಕೇಳೋರಿಲ್ಲ. ಈ ಥರ ಸಮಸ್ಯೆ ಇದ್ದರೆ ಅದು ಪೂರ್ತಿ ಮಾಡಿಸ್ಕೊಡ್ಬೇಕು ಅಂತ ಮಾಡಿಸ್ಕೊಳ್ಳೋಣ ಹೇಳ್ತೀನಿ ಆಫೀಸರ್ಸ್ಗೆಲ್ಲ ಹೇಳ್ಬಿಟ್ಟು. ಅದನ್ನು ಆಫೀಸರ್ ಗಮನಕ್ಕೆ ತರ್ತೀನಿ.
ಈ ವಾರ್ಡಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಒಂದು ಫಸ್ಟು ಹೇಳ್ತೀನಿ ಅಂದರೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದರೆ ಎಲ್ಲ ಹೆಣ್ಮಕ್ಳು ಸೇರಿ ಕೂಡ ಇಲ್ಲಿ ವಾರ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ವಾರ್ಡ್ ಸಮಸ್ಯೆ ಏನು ಅಂತಂದರೆ ಸ್ವಲ್ಪ ನೀರಿನ ಸಮಸ್ಯೆ ತುಂಬಾ ಇದೆ. ಈ MLA ಬಂದು ಸ್ವಲ್ಪ ಎಲ್ಲ ಮನೆಗೆ ಹೋಗಿ ರೀಚ್ ಆಗ್ತಾ ಇದ್ದೀನಿ ಅಂತ ಹೇಳ್ಕೊಬೋದು ಅವರು, ಬಟ್ ಎಲ್ಲೂ ಬಂದು ವರ್ಕ್ ಮಾಡ್ತಾ ಇಲ್ಲ. ಮತ್ತು ಯಾವುದೇ ಓಟು ಹಾಕೋ ಮುಂದೆ ಬಂದು ಎಷ್ಟೋ ಓಟ್ಗಳು ತೊಗೊಂಬಂದು ತೋರಿಸಿದ್ರೆ, ಕಾರ್ಡ್ ತೋರಿಸಿದ್ರೆ ಎಲ್ಲ ಕ್ಯಾನ್ಸಲ್ ಆಗಿ ತುಂಬ ಇಷ್ಟು ಪ್ರಾಬ್ಲಮ್ ಆಗಿದೆ. ಹೇಳ್ತಾ ಇರ್ತಾರೆ ರಾಹುಲ್ ಗಾಂಧಿ ಅವರು ಓಟ್ ಚೋರಿ ಆಗಿದೆ, ಓಟ್ ಚೋರಿ. ಅದು ಖಂಡಿತ ನಿಜ, ಓಟ್ ಚೋರಿ ಆಗಿರೋದು ಖಂಡಿತ ನಿಜ. ಎಷ್ಟೋ ಕಾರ್ಡ್ಗಳು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ಬಂದು ಎಲ್ಲಿ ಬಂದು ಈ ಕಡೆ ಭಾಗದ MLA ಬಂದು ಎಲ್ಲೂ ಬಂದು ನಮಗೆ ಕಾಣಿಸ್ಕೊಳ್ತಾ ಇಲ್ಲ. ಬಟ್ ಅವ್ರು ಬರ್ತಾರೆ ಅಂತ ನಾವು ಕೂತಿಲ್ಲ. ನಮ್ಮದು DK ಮೋಹನ್ ಬಾಬು ಆಗಲಿ ಇಲ್ಲ ನಾರಾಯಣಸ್ವಾಮಿ ಆಗಲಿ ನಮ್ಗೆ ಹೇಳಿರೋದೇನೆಂದರೆ, ನೀವು ಮುಂದೆ ನುಗ್ಗಿ ಕೆಲಸ ಮಾಡ್ತಾ ಇರಿ ವಾರ್ಡ್ಗಳಲ್ಲಿ. ಯಾವ ಹೆಣ್ಮಕ್ಳಿಗೆ ಏನೇ ಪ್ರಾಬ್ಲಮ್ ಆದರೂ ಕೂಡ ನೀವೇ ಮುನ್ನೆ ನುಗ್ಗಿ ಕೆಲಸ ಮಾಡಿ ಅಂತಲೇ ಹೇಳಿರೋದು. ಏನೇ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ MLAದೇ ಒಂದು ಪವರ್ ಇರುತ್ತೆ, ಅವ್ರೇನು ನಮಗೆ ಹೆಲ್ಪು ಕೂಡ ಮಾಡೋದಿಲ್ಲ. ನಾವು ಈ ಕಡೆ ಹೋಗಿ ಈ ಕಡೆ ಭಾಗದ ಯಾರ್ಯಾರು ಲೀಡ್ರುಗಳಿದಾವೋ ಅವ್ರು ಹೋಗಿ ನಿಂತ್ಕೊಂಡು ಒಂದು ಹೆಣ್ಮಕ್ಳಿಗೆ ಒಂದು ಹೆಲ್ಪ್ ಮಾಡ್ತಾ ಇರ್ತಾರೆ. ಅದು ನಮ್ಗೇನು ಪ್ರಾಬ್ಲಮ್ ಅಂದರೆ, ಇಲ್ಲೇ MLA ಪವರ್ ಜಾಸ್ತಿ ಅಂತ ತೋರಿಸ್ಕೊಳ್ತಾರೆ, ಬಟ್ ಕೆಲಸಕ್ಕಿಳಿದಿಲ್ಲ, ನಮಗೇನು ಕೆಲಸ ಮಾಡಿಕೊಟ್ಟಿಲ್ಲ. ಯಾರೇ ಆಗಲಿ ಅವ್ರದ್ದೇ ಪ್ರಾಬ್ಲಮ್ಗಳು, ಅವ್ರದ್ದೇ ರೌಡಿಸಮ್ ಆಗಲಿ ಒಂದು ಮತ್ತೊಂದಾಗಲಿ ಮಾಡ್ತಾನೇ ಇದ್ದಾರೆ. ನಮಗೆ ಅನುಕೂಲ ಆಗಲಿ, DK ಮೋಹನ್ ಬಾಬು ಆಗಲಿ ಒಂದು ಅನುಕೂಲಕ್ಕೆ ನಿಂತಿದ್ದಾರೆ ನಮಗೆ. ಅದೇ ಒಂದು ಖುಷಿ ವಿಚಾರ. ಈಗ ಒಂದು ಯಾವ್ದಾರು ಮನೆಗೆ ಹೋಗಿ ಏನು ಪ್ರಾಬ್ಲಮ್ ಇದೆ, ನೀರಂತೂ ಲಕ್ಷ್ಮಣ ಮೂರ್ತಿ ನಗರ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಡೈಲಿ ನೀರು ಬಿಡ್ತೀವಿ ಅಂತ ಹೇಳ್ತಾರೆ, ನೀರು ಬಿಡಲ್ಲ. ಏನು ಅಂತ ಕೇಳಿದ್ರೆ ತುಂಬ ಹೈಟ್ ಇದೆ, ಅದಿದೆ ಇದಿದೆ ಅಂತೇಳಿ BBMP ಕಡೆಯಿಂದ ಪ್ರಾಬ್ಲಮ್ ಇದೆ. ಅದನ್ನು DK ಮೋಹನ್ ಬಾಬು ಆಗಿರ್ಬೋದು, ಕಲಿಮಲ ಸರ್ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಎಲ್ಲ ಲೀಡರ್ಸು ಒಂದು ಲೀಡರ್ಸು ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳಂತೂ ಬಿಡಿ, ಮನೆಗೆ ಹೋಗಿ ನುಗ್ಗಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನಾವುಗಳು ಈಗ ಒಂದು ನೀರು ನಿಲ್ಲುತ್ತೆ, ಒಂದು ಕೆರೆ ಥರ ನೀರು ನಿಲ್ಲುತ್ತೆ ಒಂದು ಮಳೆ ಬಂದು MLA ನೋಡಬೇಕು, ಬಟ್ ನೋಡ್ತಾ ಇಲ್ಲ MLA. ನಾವುಗಳೇ ಅದನ್ನು ರೀಚ್ ಮಾಡ್ತಾ ಇದ್ದೀವಿ. ಆದಷ್ಟು ನಾವುಗಳು ಏನು ಹೆಲ್ಪ್ ಆಗುತ್ತೋ ಆದಷ್ಟು ರೀಚ್ ಮಾಡ್ಕೊಳ್ತಾ ಇರ್ತೀವಿ. ಮತ್ತು ಮನೆಯದು ಒಂದು ಖಾತೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಒಂದು ಈಗ ಅಮೌಂಟು ಸರ್ಕಾರದಿಂದ ಅಮೌಂಟ್ ಇಲ್ಲ ಅಂತಂದರೂ ಇವ್ರು ಅಮೌಂಟ್ಗಳು ತಗೊತಾ ಇರ್ತಾರೆ, ಲಂಚ ಅಂತ ಹೇಳಿ ತಗೊತಾ ಇರ್ತಾರೆ. ಅದನ್ನು ಕೇಳಕ್ಕೆ ಹೋದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದನ್ನೆಲ್ಲದನ್ನು ನಿವಾರಿಸಿ ಕೊಡಬೇಕು, ಈ ಕಡೆ MLA ಆಗಲಿ ಕೊಡಬೇಕು. ಬಟ್ DK ಮೋಹನ್ ಬಾಬು ಪ್ರತಿಯೊಬ್ಬ ವಾರ್ಡಿಗೂ ಹೋಗಿ ವಾರ್ಡಲ್ಲಿ ಏನು ಸಮಸ್ಯೆ ಇದೆಯೋ ಎಲ್ಲ ಬಗೆಹರಿಸ್ಕೊಡ್ತಾ ಇದ್ದಾರೆ. DK ಮೋಹನ್ ಬಾಬುಗೆ ಒಂದು ದೊಡ್ಡ ಥ್ಯಾಂಕ್ಸೇ ಹೇಳ್ಬೇಕು ಅವ್ರಿಗೆ. ಈಗ ಬೆಂಗಳೂರು ಅಂತ ಹೇಳಿದ್ರೆ ಮಹಿಳೆಯರಿಗೆ ಸಮಸ್ಯೆಗಳು ಅಂದ್ರೆ ಸೇಫ್ಟಿ ಇಲ್ಲ ಅಂತ ಹೇಳಿ, ಖಂಡಿತ ಸೇಫ್ಟಿ ಇಲ್ಲ. ಹೆಂಗಿದೆ ಈ ಕಡೆ ಎಲ್ಲ ಪರವಾಗಿಲ್ಲ ಸರ್. ಈ ಕಡೆ ಎಲ್ಲ ಮಹಿಳೆಯರೇ ಸ್ಟ್ರಾಂಗೇ ಇದ್ದಾರೆ ಬಿಡಿ. ಏನೇ ಬಂದ್ರೂ ಸ್ಟ್ರಾಂಗ್ ಇದ್ದಾರೆ. ಮಹಿಳೆಯರೇ ನಿಂತ್ಕೊಂಡು ಕೆಲಸ ಮಾಡ್ತಾ ಇರೋದು ಆಲ್ಮೋಸ್ಟು. ಅಷ್ಟು ಧೈರ್ಯ ಕೊಟ್ಟಿದೆ ನಮಗೆ ಒಂದು ಕಾಂಗ್ರೆಸ್ ಸರ್ಕಾರ, ಧೈರ್ಯ ಕೊಟ್ಟಿದೆ. ಒಂದು ಏನೇ ಪ್ರಾಬ್ಲಮ್ ಆಗಲಿ ಅವರೇ ನಿಂತು ನಮಗೆ ಲೀಡ್ರುಗಳು ಸಪೋರ್ಟ್ ಕೊಡ್ತಾ ಇದ್ದಾರೆ. ನಡೀತಾ ಇರ್ಬೋದು, ಎಲ್ಲೋ ಮೂಲೆಗೆ ಎಲ್ಲದನ್ನು ಸೇಫ್ಟಿ ನೋಡೋಕ್ಕಾಗಲ್ಲ, ಎಲ್ಲ ಮೂಲೆಯಲ್ಲಿ ನಡೀತಾ ಇದೆ. ಅದು ಒಂದು 5 ವರ್ಷದ ಮಕ್ಕಳಾಗಿರ್ಬೋದು, ಮತ್ತೊಂದು ಕೇಳ್ತಾ ಇರ್ತೀವಿ ಅವೆಲ್ಲ ನಾವು ಒಂದು ಹೋಗ್ಲಾಡಿಸ್ಬೇಕು ಅಂತಂದರೆ ಇನ್ನೂ ಸಪೋರ್ಟಿಂಗ್ ಬೇಕು ನಮಗೆ. ಈ BJP ಸರ್ಕಾರ ಬಂದು ಈ ಥರ ಎಲ್ಲ ಮಾಡ್ತಾ ಇದ್ದಾರೋ, ಕಾಂಗ್ರೆಸ್ ಸರ್ಕಾರದಿಂದ ಅದನ್ನೆಲ್ಲ ನಾವು ಹೆಣ್ಮಕ್ಳು ನಿಂತ್ಕೊಂಡು ಬಗೆಹರಿಸ್ಕೊಡ್ಬೇಕು, ಸ್ಟ್ರಾಂಗ್ ಆಗಿರಬೇಕು ಅಂತಲೇ ನಾವು ಹೇಳ್ತಾ ಇದ್ದೀವಿ ಸರ್. ಇವತ್ತು ಏನು ಸರ್, ರೋಡ್ಗಳು ಚೆನ್ನಾಗಿರೋ ಎಲೆಕ್ಷನ್ ಬಂದರೆ MLA ಈ ಭಾಗದ MLA ಬಂದರೆ ಚೆನ್ನಾಗಿರೋ ರೋಡ್ಗಳನ್ನೆಲ್ಲ ಮತ್ತೆ ತೆಗಿತಾರೆ, ಮತ್ತೆ ಮುಚ್ಚುತ್ತಾರೆ. ಎಲ್ಲ ಚೆನ್ನಾಗಿರೋ ರೋಡ್ಗಳನ್ನೇ ಆ ಟೈಮಲ್ಲಿ ಸುಮ್ಮನೆ ಬೇಜವಾಬ್ದಾರಿಯಿಂದ ಕೆಲಸಗಳು ನಡೀತಾ ಇದೆ ಸರ್. ಈ MLA ಅದನ್ನು ತಲೆಗೆ ತಗೋಬೇಕು ಅಂತಲೇ ನಾನು ಕೂಡ ಹೇಳ್ತಾ ಇದ್ದೀನಿ. ನಾನು ಈ ವಾರ್ಡಲ್ಲಿ ಒಂದು 5 ವರ್ಷ ಹುಡುಗಿಯಿಂದನೇ ಇದ್ದೀನಿ. ಫಸ್ಟೆಲ್ಲ ತುಂಬ ನೀರಿಗೆ ತುಂಬ ತೊಂದರೆನೇ ಇತ್ತು. ಇವಾಗಲೂ ಅದೇ ಪರವಾಗಿಲ್ಲ, ಬೆಟರ್ ಅಂತ ಹೇಳ್ಬೋದು. ಆದರೆ ಈ ವಾರ್ಡಲ್ಲಿ ತುಂಬ ನಾಯಿಗಳಿದ್ದಾವೆ. ಅದನ್ನು ಫಸ್ಟ್ BBMPಯಿಂದ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಹೇಳ್ಬೇಕು ನೀವು. ನಮ್ಮ ಮಗನಿಗೆ ನಾಯಿ ಕಚ್ಚಿದೆ ಅಂತ ಅಂದ್ಬಿಟ್ಟು ನಾವು ರಿಪೋರ್ಟ್ ಮಾಡಿ BBMP ಅವ್ರಿಗೆ ಕಾಲ್ ಮಾಡಿ ಹೇಳಿದ್ವಿ. ಆದರೆ ಅವರು ಸ್ಲಿಪ್ ಕೊಡಿ, ನೀವು ಡಾಕ್ಟರ್ ಸ್ಲಿಪ್ ತಂದರೆ ನಾವು ಅವಾಯ್ಡ್ ಮಾಡ್ತೀನಿ. ಡಾಕ್ಟರ್ ಸ್ಲಿಪ್ ಕೊಟ್ಟರೆ ಅವರು ಅವಾಯ್ಡ್ ಮಾಡ್ತೀನಿ ಅಂತಂದರೆ, ಎಷ್ಟು ಜನಕ್ಕೆ ಕಚ್ಚಿದೆ ಅಂತಂದರೆ ನಮ್ಮ ಏರಿಯಾದಲ್ಲಿ ಸುಮಾರು ಜನಕ್ಕೆ ಕಚ್ಚಿದೆ. ಡಾಕ್ಟರ್ಸೇ ಹೇಳಿದ್ದಾರೆ ನೀವು ಕಂಪ್ಲೇಂಟ್ ಮಾಡಿ ಅಂದರೆ, ಯಾರು ಕಂಪ್ಲೇಂಟ್ ಅವ್ರು ರಿಸೀವ್ ಮಾಡಿಲ್ಲ. ಅದನ್ನ BBMP ಆಕ್ಷನ್ ತೊಗೋಬೇಕು ಅಂತ ನಾವು ಕೇಳ್ಕೊತಿದ್ದೀವಿ. ಈ ಏರಿಯಾದಲ್ಲಿ ನಾವು ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದೀವಿ. ಎಲ್ಲ ವಿಷಯದಲ್ಲೂ ಹೆಣ್ಮಕ್ಳು ಸಪೋರ್ಟ್ ಆಗಿದ್ಕೊಂಡು ಪ್ರತಿಯೊಂದು ಮನೆಗೆ ಹೋಗಿ ಯಾವ ರೀತಿ ಅವ್ರಿಗೆ ಕೆಲಸ ನಿವಾರಿಸ್ಬೇಕು ಅಂತ
ಅವಾರ್ನೆ ಕೊಡ್ತಾ ಇದ್ದೀವಿ. ನೀರಿನ ಸಮಸ್ಯೆ ಏನಾದ್ರು ಇದೆಯಾ? ನೀರಿನ ಸಮಸ್ಯೆ ಡ್ರೈನೇಜ್ ವಾಟರ್ ಎಲ್ಲ ಮಿಕ್ಸ್ ಮಾಡೋದು ಅದೆಲ್ಲ ಈ ಕಡೆ ಏನಿಲ್ಲ ಸರ್. ನೆಕ್ಸ್ಟ್ ರೋಡಲ್ಲಿ ಬರ್ತಿದೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ, ನಾವು ಹೇಳಿದ್ದೀವಿ. ಹಾಗೆ ಡ್ರೈನೇಜ್ ಪ್ರಾಬ್ಲಮ್ ಇತ್ತು, ಅದನ್ನು ಕಸ ಸಮಸ್ಯೆನೂ ಒಂದಿನ ಬಿಟ್ಟು ಒಂದಿನ ಬರ್ತಾರೆ. ದಿನ ಬರ್ತಿದ್ರು, ಇವಾಗ ಒಂದಿನ ಬಿಟ್ಟು ಒಂದಿನ ಬರ್ತಾ ಇದ್ದಾರೆ. ಅದೇ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಅದನ್ನ ಅವೇರ್ನೆಸ್ ಮಾಡಿದ್ದು ನಾವೇ. ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಬಂದಿತ್ತು, ಅವ್ರಿಗೆ ಮನೆಗೆ 20 ರೂಪೀಸ್ ಕೊಡಬೇಕು ಅಂತ ಹೇಳಿದರು. ಅದನ್ನೆಲ್ಲ ನಾವೇ ಮಾಡಿದ್ವಿ. ಇವಾಗ ಮನೆಗೆ 20 ರೂಪೀಸಲ್ಲಿ 50 ರೂಪೀಸು ಕೊಡ್ತಾ ಇದ್ದಾರೆ. ಆದ್ರೂ ಅವರು ಒಂದಿನ ಬಿಟ್ಟು ಒಂದಿನ ಬರ್ತಿದ್ದಾರೆ. ಅವ್ರು ಯಾಕೆ ಬರಲ್ಲ ನೀವು ಅಂತ ಕೇಳಿದ್ದಕ್ಕೆ ಅವರು ನಮಗೆ ಸ್ಟ್ರೈಕ್ ಮಾಡಿದ್ದೀವಿ, ನಮಗೆ ಪೇಮೆಂಟ್ ಈ ಥರ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಮುಂದೆ ಅವರು ಹೇಗೆ ಇದು ಕಾರ್ಯನಿರ್ವಹಿಸ್ತಾರೆ ಅಂತ ನಾವು ಇದು ಮಾಡಿ ಯೋಚನೆ ಮಾಡ್ತೀವಿ. ಕೆಲಸ ಮಾಡ್ತಾರಾ? ರೋಡ್ಗಳೆಲ್ಲ ಸರಿ ಇದೆಯಾ? ಲೋಕಲ್ ಆಮೇಲೆ ಕೆಲಸ ಮಾಡ್ತಿದ್ದಾರೆ ಅಂದರೆ ಈ ವಾರ್ಡ್ MLA ಬಂದು ಬರ್ತಾ ಇಲ್ಲ, ಏನು ಇದು ನೋಡ್ತಾ ಇಲ್ಲ. ಚೆನ್ನಾಗಿರೋ ರೋಡ್ಸ್ ಎಲ್ಲ ಅದೇ ಅಗೆದುಬಿಟ್ಟು ಹೊಸ ರೋಡ್ಸ್ ಮಾಡ್ತಿದ್ದಾರೆ. ತುಂಬ ಕಡೆ ಹಳ್ಳ ದಿಣ್ಣೆ ಇದೆ, ಅದನ್ನು ಸರಿ ಮಾಡೇ ಕೇಳಬೇಕು. ಮತ್ತು ಹೆಣ್ಮಕ್ಳಿಗೆ ಫಸ್ಟು ಸೇಫ್ಟಿ ಬೇಕು. ಈ ಏರಿಯಾದಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಅದು ಏನು ಯೂಸ್ ಇಲ್ಲ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ಕಂಪ್ಲೇಂಟ್ ಕೊಟ್ಟರೆ ಯಾವ ರೀತಿ ಏನು ಅಂತ ಆಕ್ಷನ್ ತೊಗೊಬೇಕು. ಒಬ್ಬರೇ ಹೋದರೆ ಕಂಪ್ಲೇಂಟ್ ಕೊಟ್ಟರು ಅದನ್ನ ಆಕ್ಷನ್ ತಗೋ ಅವ್ರಿಗೆ ಇದಿರಬೇಕು. ಅವ್ರಿಗೆ ಸ್ವಲ್ಪ ನಾವು ಧೈರ್ಯವಾಗಿ ಮಾತಾಡಿದ್ರು ಅವರು ನಮಗೆ ಅದನ್ನು ಇದು ನೈಸ್ ಮಾಡಿ ಮಾತಾಡೋ ರೀತಿ ಬರಬಾರ್ದು. ಅದನ್ನು ಅವ್ರು ನಾವು ಮಾತಾಡಿದ್ರೆ ಏನಕ್ಕೆ ಮಾತಾಡ್ತಾರೆ ಏನು ಅಂತ ಅವರು ಪ್ರಶ್ನೆ ನಮ್ಮನ್ನು ಮಾಡಬೇಕು. ಅವ್ರನ್ನ ಪ್ರಶ್ನೆ ಮಾಡಲ್ಲ. ನಮಗೆ ಈ ಥರ ಎಲ್ಲ ಮಾಡಬಾರ್ದು, ನಮಗೆ ಇದು ಉದಾಸೀನ ಮಾಡ್ತಾರೆ. ಅದನ್ನ ಸ್ವಲ್ಪ ಮಾಡಬೇಕು ಅಂತ ಕಲ್ತೀವಿ ಪೊಲೀಸ್ ಸ್ಟೇಷನ್ಲ್ಲ. ಹೌದು ಸರ್. ಮತ್ತು ಈ ಏರಿಯಾದಲ್ಲಿ ಎಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೂ ಸೇಫ್ಟಿ ಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಹೆಣ್ಮಕ್ಳಿಗೆಲ್ಲ ಗಂಡು ಮಕ್ಳಿಗೆ ಆಗಲಿ ನೈಟು 1:30-2 ಗಂಟೆ ಆಗಲಿ ಜಗಳ ಆಡೋದು, ಕಿಚ್ಚಾಡೋದು, ಅರ್ಚಾಡೋದು, ಮನೆ ಹತ್ರ ಬರೋದು, ಈ ಥರ ಎಲ್ಲ ನಡೀತಾ ಇದೆ. ಅದನ್ನೆಲ್ಲ ಕಂಪ್ಲೇಂಟ್ ಮಾಡಿದ್ರೆ ಯಾರೂ ಕೇಳಲ್ಲ. ಅದನ್ನೇ ಕೇಳಬೇಕು ಅಂತ ಕೇಳ್ಕೊತಿದ್ದೀನಿ. ಮತ್ತು ಇದು DK ಮೋಹನಣ್ಣ ಅವರು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾರಾಯಣಸ್ವಾಮಿ ಅಣ್ಣನೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ತುಂಬ ಅಣ್ಣ ಕಲಿಮಣ್ಣನೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ರೇಖಾಗೌಡ ಮೇಡಮ್ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟಿಂಗ್ ಇದ್ದಾರೆ. ನಮ್ಮ ಆಡಳಿತ ತುಂಬ ಸಮಸ್ಯೆಗಳಿದೆ. ಮೇಜರ್ ಸಮಸ್ಯೆ ಅಂದರೆ ಚರಂಡಿ. ಇದು ಕೊಟ್ಟಿದ್ದಾರಲ್ಲ ಸ್ಯಾನಿಟರಿ ಲೈನು, ಫಿಟ್ಗೆ ಹೋಗೋದು ಕನೆಕ್ಷನು. ಒಂದು ಮಳೆ ಸುಮ್ಮನೆ ಹನಿ ಬಿದ್ದರೆ ಸಾಕು, ಚೇಂಬರ್ ತುಂಬೋಗುತ್ತೆ. ಅದು ಕ್ಲೀನ್ ಮಾಡಬೇಕಂದ್ರೆ ಹಲವು ಸಾರಿ ನಾವು ಕಂಪ್ಲೇಂಟ್ ಮಾಡಬೇಕು. BBMPಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕು, SWಗೆ. ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೂ ಬಂದ ತಕ್ಷಣ ಆ್ಯಕ್ಷನ್ ತಗೊಳ್ಳಲ್ಲ. ನಾವು ಅದಕ್ಕಿಂತ ಟ್ರೈ ಮಾಡಿ ಅದನ್ನ 2-3 ದಿವಸ ಆಗುತ್ತೆ. ಅಷ್ಟರೊಳಗೆ ಮನೆ ಹತ್ರ ಇರೋರಿಗೆಲ್ಲರಿಗೂ ಸ್ಮೆಲ್ಲು ಅದು ಇದು ತೊಂದರೆ ಆಗುತ್ತೆ. ನಮ್ಮ ಮನೆ ಹತ್ರ ಅಂದರೂ ಚೇಂಬರ್ ಚರಂಡಿ ಒಡೆದು ಮೋರಿಗೆ ಹೋಗುತ್ತೆ. ನಾನು ಅದನ್ನು ಕಂಪ್ಲೇಂಟ್ ಮಾಡಿದ್ದೀನಿ, ಆದರೆ ಇದುವರೆಗೂ ಬಂದು ಕಂಪ್ಲೇಂಟ್ ತೊಗೊಂಡಿಲ್ಲ. ನಮ್ಮೂರಿ ಇದರಲ್ಲೇ ಹೋಗ್ತಾ ಇದೆ ಗಲೀಜೆಲ್ಲನೂ, ಅದನ್ನು ತೊಗೊಳ್ತಾ ಇಲ್ಲ. ಇನ್ನೊಂದಂದರೆ ಸ್ಟ್ರೀಟ್ ಲೈಟ್ ಹೋಗ್ಬಿಟ್ರೆ ನಮ್ಗೆ ಯಾರು ಕಂಪ್ಲೇಂಟ್ ಮಾಡಬೇಕಂತ ಗೊತ್ತಿಲ್ಲ. ಇವಾಗ ಎಲೆಕ್ಟ್ರಿಷಿಯನ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ನೀವು ಅಲ್ಲಿ ಬೇರೆಯವ್ರು ಇದ್ದಾರೆ, ಅವ್ರು ಬಂದರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾರೆ. 1-2 ತಿಂಗಳಿಂದನೂ ಡಬಲ್ ಸ್ಟ್ರೀಟ್ ಥರ ಹಾಕ್ತಾರೆ. ಒಂದು ಲೈಟೇ ಉರಿತಾ ಇದೆ, ಇನ್ನೊಂದು ಕಡೆ ಉರಿತಾನೇ ಇಲ್ಲ. ನಮ್ಗೆ ಯಾರ ಹತ್ರ ಹೇಳ್ಬೇಕಂತನೂ ಗೊತ್ತಿಲ್ಲ. ಯಾಕಂದರೆ ನಮ್ಗೆ MLAನೂ ಕಣ್ಣಿಗೆ ಕಾಣಿಸಲ್ಲ, ಕಾರ್ಪೊರೇಟ್ ಅಂತೂ ಇದಕ್ಕೆ ಮೇಲೆ ಬರ್ತಾರೆ, ಇದಕ್ಕೆ ಮೇಲೆ ಎಲೆಕ್ಷನ್ ಆಗಿ ಬರುತ್ತೆ. ನಾವು ಎಲ್ಲಿ ಕಂಪ್ಲೇಂಟ್ ಮಾಡಬೇಕು ಗೊತ್ತಿಲ್ಲ. ನಾವು ಈ ಕಂಪ್ಲೇಂಟು ಚರಂಡಿದು ಬಂದರೆ ನಾವು DK ಮೋಹನನ ಹತ್ರ ಹೇಳ್ತೀವಿ, ನಮ್ಮ ವಾರ್ಡ್ ಪ್ರೆಸಿಡೆಂಟು ಕಲಿಮುಲ್ಲಾ ಸರ್ ಹೇಳ್ತೀವಿ. ಇನ್ನೂ ಏನಾದರೂ ತೊಂದರೆ ಇದೆ MNC ನಾರಾಯಣಸ್ವಾಮಿಗೆ ಹೇಳ್ತೀವಿ, ನಮ್ಮ ಮಹಿಳಾ ಅಧ್ಯಕ್ಷರಿಗೆ ರೇಖಾಗೌಡಗೆಲ್ಲ ಹೇಳ್ತೀವಿ. ಬಟ್ ಅವ್ರು ಹೇಳುವಾಗ ಬಂದು ನೋಡ್ತಾರೆ, ಮಾಡ್ತಾರೆ. ಬಟ್ ಪದೇ ಬರ್ತಾ ಇದ್ದರೆ ಅದನ್ನ ಸೊಲ್ಯೂಷನೇ ಇಲ್ದಿರಾನೇ ಆಗುತ್ತೆ. ಒಂದು ಮಳೆ ಬಂದರೆ ಎಲ್ರಿಗೂ ದಿಗ್ಳಾಗುತ್ತೆ, ಎಲ್ಲಿ ಒಳಗೆ ಬಂದುಬಿಡುತ್ತೋ, ಎಲ್ಲಿ ತುಂಬೋಗುತ್ತೋ. ಈಗ ಬೇಸಿಗೆ ಬರ್ತಿದೆಯಲ್ಲ, ನೀರಿನ ವ್ಯವಸ್ಥೆ ಸರಿ ಇದೆಯಾ? ನೀರಿನ ವ್ಯವಸ್ಥೆ ಏನು ಬಿಡ್ತಾರೆ, ಇಲ್ಲ ಅಂತಲ್ಲ. ನೀರು ಬಿಡುವಾಗ ನಾವು ಮೋಟ್ರ್ ಹಾಕಿ ಹಿಡಿಯೋ ಸ್ಥಿತಿಯಲ್ಲಿದೆ. ನೀರು ಪ್ರೆಷರ್ ಬರೋದಿಲ್ಲ. ಇವಾಗ ಮೋಟ್ರ್ ಹಾಕಿದ್ರೆ ಒಂದು ಮನೆಗೆ ಬರುತ್ತೆ, ಒಂದು ಮನೆಗೆ ಬರೋಲ್ಲ. ಇವಾಗ ನಮ್ಗೆ ನೀರು ಬೇಕಾದ್ರೆ ನಾವು ಮೋಟ್ರ್ ಹಾಕೋ ಸಿಚುವೇಶನಲ್ಲಿ ಇರುತ್ತೆ. ಕೇಳಿದ್ರೆ ನೀರು ಇಷ್ಟೇ ಬರೋದನ್ನ ಇಟ್ಕೊಳ್ಳಿ, ಮೋಟ್ರ್ ಹಾಕಬೇಡಿ ಅಂತ ಹೇಳ್ತಾರೆ. ಮೋಟ್ರ್ ಹಾಕಲಿಲ್ಲ ಅಂದರೆ ನಮ್ಗೆ ನೀರಿಲ್ಲ. ನಾವು ಮೋಟ್ರ್ ಹಾಕಿ ಎಳಿಬೇಕು. ಮೋಟ್ರ್ ಹಾಕಿದ್ರೆ ನಮಗೆ ತೊಂದರೆ, ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ. ಇದೊಂದು ತೊಂದರೆ ಇದೆ. ಇವಾಗ ಮೋಟ್ರ್ ಹಾಕಿದ್ರೂ ನಮಗೆ ಇದು, ಮೋಟ್ರ್ ಹಾಕಿಲ್ಲ ಅಂದರೆ ನೀರಿಲ್ಲ, ಆ ಥರ ಸಿಚುವೇಶನ್. ಇವಾಗ ಮೋಟ್ರ್ ಇರೋರು ತೊಗೊಂಡು ಹಾಕ್ಕೊಳ್ತಾರೆ, ಮೋಟ್ರ್ ಇಲ್ಲದೆ ಅವರು ಎಲ್ಲಿ ನೀರು ಸಿಗುತ್ತೆ ಅಂತ ಕಾಯ್ಕೊಂಡು ಹಿಡಿಯೋ ಸ್ಥಿತಿ ಇರುತ್ತೆ. ಮತ್ತು ಇನ್ನೊಂದು ಟೈಮಿಂಗ್ ಇರಲ್ಲ. ಇವಾಗ ಟೈಮಿಂಗ್ ಇದ್ದರೆ 1 ಗಂಟೆ ಅಂದರೆ 1 ಗಂಟೆಗೆ ನೀರು ಬಿಡ್ತಾರೆ. ನಾವು ನೀರು ಹಿಡಿದ್ಬಿಟ್ಟು ಹೋಗೋಣ ಅಂದ ಒಂದು ಸಿಚುವೇಶನ್ ಸಿಗೋದಿಲ್ಲ. ಅವ್ರು ಬಿಡುವಾಗ ನಾವು ನಿಂತು ವೆಯ್ಟ್ ಮಾಡಿ ತುಂಬಿಸೋ ಒಂದು ಎಲ್ಲಾದರೂ ಆಚೆ ಹೋಗ್ಬಿಟ್ರೆ ನೀರಿರಲ್ಲ. ಆ ಥರ ಒಂದು ನೀರಿನ ವ್ಯವಸ್ಥೆ ಕಡಿಮೆ ಇದೆ. ಬಟ್ ಮೋಟ್ರ್ ಹಾಕಿದ್ರೆ ನೀರು ಸಿಗುತ್ತೆ. ಬಟ್ ಮೋಟ್ರ್ ಹಾಕಿದ್ರೆ ನೀರು ಬರುತ್ತಾ ಅಂದರೆ ನೀರು ಬರಲ್ಲ. ನೀರಿಂದು ಅಭಾವ ಅದೊಂದೇ.
ಅವ್ರು ಏನು ಹೇಳ್ತಾರೆ, ನೀರಿನ ಪ್ರೆಷರ್ ಇಷ್ಟೇ ಬರೋದು, ನೀವೆಲ್ಲರೂ ಮೋಟ್ರ್ ಆಫ್ ಮಾಡಿ ಅಂತ ಹೇಳ್ತಾರೆ. ಆದರೆ ಮೋಟ್ರ್ ಆಫ್ ಮಾಡಿದ್ರೆ ನೀರು ಬರೋದು. ಓಕೆ, ಲೋಕಲ್ ಎಮ್ ಎಲ್ ಎಲ್ಲ ಕೆಲಸ ಮಾಡ್ತಿದ್ದಾರೆ ಅಲ್ಲಿ. ಅದೇ ಸರ್ ಹೇಳಿದ್ನಲ್ಲ, ನಾವು ನಮ್ಮ ಕಂಪ್ಲೇಂಟ್ ಅಂದರೆ ಎಮ್ ಎಲ್ ಎಗಂತೂ ಹೇಳೋಕ್ಕಾಗಲ್ಲ. ನಮಗೆ ಎಮ್ ಎಲ್ ಎ ಅವರು ನಾವು ಹೋಗಿ ಅಷ್ಟು ದೂರ ಅವ್ರು ಅಲ್ಲಿರ್ತಾರೆ. ನಮಗೆ ಕಾರ್ಪೊರೇಟ್ ಇದುವರೆಗೂ ಇಲ್ಲ, ಇನ್ನು ಮುಂದೆ ಇವಾಗ ಎಲೆಕ್ಷನ್ ಬರುತ್ತೆ ಅಂತ ಹೇಳಿದ್ದಾರೆ. ನಾವು ಏನಂದರೆ ನಾವು ಪಕ್ಷದಿಂದ ನಾವು ಅದೇ ಹೇಳಿದ್ನಲ್ಲ, ಡಿ ಕೆ ಮೋಹನಣ್ಣಗೆ, ಕಲಿಮುಲ್ಲಾ ಅವ್ರಿಗೆ, ನಾರಾಯಣ ಸ್ವಾಮಿ ಅಂಥವ್ರ ಮುಖಾಂತರ ಹೇಳ್ತೀವಿ, ಚರಂಡಿ ವ್ಯವಸ್ಥೆ ಆಗಲಿ ಏನಾದರೂ ಅದು ರಾಜಕಾಲ್ವಾದಲ್ಲೆಲ್ಲ ಕಸ ತುಂಬಿದ್ರೆ ಪಾಪ ಅವರೇ ಟೀಮ್ ಮಾಡಿಬಿಟ್ಟಿದ್ದಾರೆ. ಅವ್ರು ಟೀಮ್ ಮಾಡಿ ಅವ್ರು ಹೋಗಿ ಅಲ್ಲಿ ಕೆಲಸ ಮಾಡಿ ಎಲ್ಲ ಸ್ವಚ್ಛತೆಯನ್ನು ಮಾಡ್ತಾಯಿದ್ದಾರೆ. ತುಂಬ ಈ ಕಸದ ಗಾಡಿನೂ ಅಷ್ಟೇ. ಇವಾಗ ಕಸದ ಗಾಡಿ ಬಿಡ್ತಾರೆ, ಬರುವಾಗ ದಾರಿ ಫುಲ್ಲು ಗಾಡಿಗಳಿರುತ್ತೆ, ಕಸದ ಗಾಡಿ ಬರೋಕ್ಕಾಗಲ್ಲ. ನಾವೇನು ಮಾಡಬೇಕಂದ್ರೆ ಆ ಕಸದ ಗಾಡಿ ನೋಡ್ತಾ ಇರಬೇಕು, ಬಂದ್ರೂ ಅವ್ರು ವಿಜಿಲ್ ಹಾಕಲ್ಲ, ಯಾಕಂದರೆ ಗಾಡಿಗಳು ಬರುತ್ತೆ, ಅವ್ರು ನಿಂತ್ಕೊಳ್ದಿರ ಹೋಗ್ಬಿಡ್ತಾರೆ, ಅವ್ರನ್ನೂ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಇದೊಂದು ಕಸದ ಗಾಡಿ ಬಂದ್ರೂ ನಮಗೆ ಕಸ ಹಾಕೋಷ್ಟು ಒಂದು ಇದಿಲ್ಲ. ನಮ್ಮ ಏರಿಯಾದಲ್ಲಿ ನಾವು ಸುಮಾರು ಸತಿ ಕಂಪ್ಲೇಂಟ್ ಮಾಡಿದ್ದೀವಿ. ಇಲ್ಲಿ ಮೋರಿಗಳೆಲ್ಲ ತುಂಬಿಕೊಂಡು ನೀರೆಲ್ಲ ಹೋಗ್ತಾ ಇದೆ. ಮತ್ತು ಪೋಲಿಗೆ ಒಂದು 2-3 ಸತಿ ಕಂಪ್ಲೇಂಟು ಮಾಡಿದ್ದೀವಿ. ನಮ್ಮ ಲೈನಿಗೆ ನೀರು ಬರ್ತಾ ಇಲ್ಲ. ಸೊ ಅದೆಲ್ಲ ಅಷ್ಟೆಲ್ಲ ಕಂಪ್ಲೇಂಟ್ ಮಾಡಿನೂ ಯಾರೂ ಏನೂ ಆ್ಯಕ್ಷನ್ ತಗೊಳ್ತಾ ಇಲ್ಲ. ನೀರಿನ ಸಮಸ್ಯೆ ಅಂದರೆ ಹೇಗೆ, ಅದು ಬಿಡ್ತಾ ಇಲ್ವಾ, ಅದು ಹೇಗೆ? ಅಂದರೆ ಪಕ್ಕದಲ್ಲಿ ಎಲ್ಲ ಬರ್ತಾ ಇದೆ CMC ನೀರು. ನಮ್ಮ ಕ್ರಾಸಿಗೆ ಮಾತ್ರ ಒಂದು 4-6 ಇಯರ್ಸಿಂದ ಬರ್ತಾ ಇಲ್ಲ. ಮತ್ತೆ ನೀರಿನ ವ್ಯವಸ್ಥೆ ಹೇಗೆ ಮಾಡ್ತೀವಿ? ಬರೀ ಕಾವೇರಿ ಮಾತ್ರ ಬರ್ತಾ ಇದೆ. ಅದೇ ನೀರು ಅದು ಕರೆಕ್ಟಾಗಿದೆ. CMC ನೀರು ನಮಗೆ 2 ಬಂದ್ರೂ ಸರಿ ಅಲ್ವಾ, ಬರೀ 1 ಮಾತ್ರ ಬರ್ತಾ ಇದೆ. ಸೊ ಇದಕ್ಕೆ ನಾವು ಸುಮಾರು ಸತಿ ಕಂಪ್ಲೇಂಟ್ ಮಾಡಿದ್ದೀವಿ, ಯಾರೂ ಏನೂ ಆ್ಯಕ್ಷನ್ ತಗೊಳ್ತಾ ಇಲ್ಲ. ಮತ್ತೆ ಅದು ಬಿಟ್ಟರೆ ಕಸದ ಸಮಸ್ಯೆ, ರೋಡ್ ಸಮಸ್ಯೆ, ಕಸ ರೋಡ್ ಅಂದರೆ ಅದೇ ಮೋರಿಯಲ್ಲಿ ನೀರು ತುಂಬ್ಕೊಂಡು ಹೋಗ್ತಾ ಇರುತ್ತೆ, ಯಾರು ಏನೋ ಹೋಗ್ತಾ ಇರ್ತಾರೆ. ತುಂಬ ಜನ ಅಲ್ಲಿಂದ ತುಂಬ ಸಮಸ್ಯೆ ಆಗ್ತಾ ಇದೆ ಅದರಿಂದ. ಈ ವಾರ್ಡಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಏನೆಲ್ಲ ಕರೆಕ್ಟಾಗಿದೆಯೋ ಇಲ್ಲವೋ? ಈ ವಾರ್ಡಲ್ಲಿ ಫಸ್ಟು ನೀರು ಸಮಸ್ಯೆ ಇದೆ, ಫಸ್ಟು. ಎರಡನೇದು ರೋಡುಗಳದ್ದು ಮೋರಿಗಳದ್ದು ಸಮಸ್ಯೆ ಇದೆ, ಆಯಿತಾ. ಇನ್ನು ಕೆಲವು ಸಮಸ್ಯೆಗಳಿದೆ, ಅದೆಲ್ಲ ಹೇಳೋಕ್ಕಾಗಲ್ಲ, ಅವರು ಮಾಡೋದು ಇಲ್ಲ. ಎಮ್ ಎಲ್ ಎ ಯೂಸ್ಲೆಸ್. ನಾವೇ ಅವ್ರಿಗೆ ಫಸ್ಟು ಕಾಂಗ್ರೆಸ್ನಲ್ಲಿ ಬಂದಿದ್ದು, ನಾನು ಕಾಂಗ್ರೆಸ್ಸಲ್ಲಿ ಮೈನಾರಿಟಿ ಪ್ರೆಸಿಡೆಂಟು, ಆಯಿತಾ. ಕಾಂಗ್ರೆಸ್ಸಲ್ಲಿ ಇದ್ದಾಗ ನಾವು ಕಲಿಮುಲ್ಲಾ ಅವರು ವಾರ್ಡ್ ಪ್ರೆಸಿಡೆಂಟು, ಅವ್ರ ಜೊತೆಗೆಲ್ಲ ಸೇರ್ಕೊಂಡು ನಾವೆಲ್ಲ ಅವ್ರಿಗೆ ಎಷ್ಟು ಕೆಲಸ ಮಾಡಿ ಏನೇನು ಮಾಡಿ ಎಲ್ಲ ಮಾಡಿದ್ದೀವಿ, ಗೆಲ್ಸ್ಕೊಟ್ವಿ. ಅವರು ನಮಗೆ ಕೊಯ್ದು ಬೇರೆ ಕಡೆ ಹೋದರು, ಕೊಯ್ದುಬಿಟ್ಟು ಬೇರೆ ಕಡೆ ಹೋದರು. ಅವ್ರಿಗೆ ನಾವು ಬಿಟ್ಬಿಟ್ಟು ನಾವು ತಿರ್ಗಾ ನಾವು ಕಾಂಗ್ರೆಸ್ಸಲ್ಲೇ ಇದ್ದೀವಿ. ನಾವು ಎಲ್ಲಿದ್ದೀವಿ ಅಲ್ಲೇ ತವ್ರ ಮನೆಯಲ್ಲೇ ಇದ್ದೀವಿ. ಆದರೆ ಇಲ್ಲಿ ಯಾವುದು ಕೆಲಸಗಳಾಗ್ತಾಯಿಲ್ಲ, ಯಾವುದು ರೋಡ್ ಕೆಲಸ ಇಲ್ಲ, ಮೋರಿ ಕೆಲಸ ಇಲ್ಲ. ದೀಪ ಸಾಯಂಕಾಲ ಬಂದು ನೋಡಿ, ಅಲ್ಲಿ ಇದು ಸ್ಟ್ರೀಟ್ ಲೈಟ್ ಇದ್ರೆ ಬ್ಲಿಂಕಿಂಗ್ ಮಾಡ್ತಾ ಇದೆ ಅಷ್ಟೇ, ಯಾರೂ ಬಂದು ನೋಡೋರಿಲ್ಲ. ಅವ್ರು ಫೋನ್ ಮಾಡಿದ್ರೆ ಯಾರಿಗೆ ಲೈಟ್ ಕಾಂಟ್ರಾಕ್ಟ್ ತೊಗೊಂಡಿದ್ದು ಅವ್ರು ಫೋನ್ ಮಾಡಿದ್ರೆ ಇವತ್ತು ನಾಳಿದ್ದು ಅಂತಾರೆ. 1 ಸಲ 2 ಸಲ 3 ಸಲ ಹೇಳಿದ್ವಿ, ಆಮೇಲೆ ಸುಮ್ಮನೆ ಇದ್ಬಿಡ್ತೀವಿ. ಏನೋ ಇರೋದು ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೇ. ಎಮ್ ಎಲ್ ಎ ಇದ್ದು ಏನೂ ಸುಖ ಇಲ್ಲ. ಈ ಸಮಸ್ಯೆ ಈ ವಾರ್ಡಲ್ಲಿ ತುಂಬ ಒಂದು 10 ಇಯರ್ಸಿಂದ ಕೌನ್ಸಿಲರ್ ಇಲ್ಲ, ಆದರೆ MLAನೇ ಇರೋದು. ಅದೇ ಅವರು ಇದ್ದಾರೆ, ಆದರೂ ನಮ್ಮ ಏರಿಯಾದಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ. ಡ್ರೈನೇಜ್ ಆಗಲಿ, ಅದು ಡ್ರೈನೇಜು ಮೋರಿ ಎಲ್ಲ 5 ಇಯರ್ಸ್ 6 ಇಯರ್ಸ್ ಆಯಿತು ಕ್ಲೀನ್ ಮಾಡಿನೂ. ಒಂದು BBMP ಅವರು ಬರಲ್ಲ, ಒಂದು ರೋಡ್ ಕಸ ಗುಡಿಸೋರು ಯಾರೂ ಬರ್ತಾಯಿಲ್ಲ. EB ಪ್ರಾಬ್ಲಮ್ ಅಂದರೂ 10 ಸಲ ನಾವೇ ಓಡಾಡಬೇಕಾಗಿರುತ್ತೆ. ನಮ್ಗೆ ಆ ಕಡೆಯಿಂದ ಯಾವ ಸಪೋರ್ಟು ನಮ್ಗೆ ಸಿಗ್ತಿಲ್ಲ ಇವಾಗ. ಆದರೆ ಇವಾಗ ಸ್ವಲ್ಪ DK ಮೋಹನ್ ಸರು ಇಲ್ಲ ನಾರಾಯಣ ಸ್ವಾಮಿ ಕಡೆಯಿಂದನೂ ಸ್ವಲ್ಪ ಏನೋ ಸಹಾಯ ಸಿಗ್ತಿದೆ. ಇಲ್ಲಿ ಏರಿಯಾದಲ್ಲಿ ಪ್ರೆಸಿಡೆಂಟ್ ಅಂತ ಇದ್ದಾರೆ ಕಲಿಮುಲ್ಲಾ ಅವರು, ಅವ್ರ ಕಡೆಯಿಂದ ಏನಾದರೂ ನಾವು ಹೋಗಿ ಏನಾದರೂ ಎಮರ್ಜೆನ್ಸಿ ಹೆಲ್ಪು ಇಲ್ಲ ಥರ ಇಲ್ಲ ಅವ್ರ ಹತ್ರ ಹೋಗಿ ಮಾತಾಡಿದ್ರು ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅದು ಸ್ವಲ್ಪ ಆಗ್ತಿದೆ. ಗೌರ್ಮೆಂಟ್ ಕಡೆಯಿಂದ ಅಂದರೆ ನಮ್ಗೆ ಎಷ್ಟು ಸಹಾಯ ಸಿಗ್ತಿಲ್ಲ ಅಷ್ಟು. ಯಾವ ಥರ ಸಮಸ್ಯೆಗಳಿದೆ? ನೀರಿನ ಸಮಸ್ಯೆ ಇದೆ, ಡ್ರೈನೇಜ್ ಪ್ರಾಬ್ಲಮ್ಸ್ ಇದೆ. ರೋಡಲ್ಲಿ ಡ್ರೈನೇಜ್ ತುಂಬಿದ್ರು ಮಿನಿಮಮ್ ರೋಡ್ ಹಿಂದ್ಗಡೆ ರೋಡಲ್ಲೆಲ್ಲ ಕಂಟಿನ್ಯೂ ಫ್ಲೋಟಿಂಗ್ ಇರುತ್ತೆ. ರೋಡಲ್ಲಿ ಎಲ್ಲ ಮಕ್ಕಳು ಚಿಕ್ಕ ಮಕ್ಕಳು ಅದಲ್ಲೇ ಬರ್ತಾರೆ. ವಯಸ್ಸಾದವ್ರು ತುಂಬ ಜನಕ್ಕೆ ಏರಿಯಾದಲ್ಲಿ ಡೆಂಗೂನು, ಮಲೇರಿಯಾ ಫೀವರ್ಸ್, ಫ್ಲೂಸ್ ಬಂದಿದೆ. ಈ ಥರ ಪ್ರಾಬ್ಲಮ್ಸ್ ಆಗ್ತಿದೆ. ಡ್ರೈನೇಜು ಸರಿ ಎಲ್ಲ ಬ್ಲಾಕ್ ಆಗಿ ಅವ್ರವ್ರ ಮನೆಯವರೇ ದುಡ್ಡಾಕಿ ಅವ್ರವರೇ ಕ್ಲೀನ್ ಮಾಡ್ಕೋತಾ ಇದ್ದಾರೆ. ಗೌರ್ಮೆಂಟ್ ಕಡೆಯಿಂದ ಡ್ರೈನೇಜ್ ಕ್ಲೀನ್ ಮಾಡೋಕ್ಕೂ ಯಾವುದಕ್ಕೂ ಮೋರಿ ಕ್ಲೀನ್ ಮಾಡೋಕ್ಕೂ ಬರ್ತಿಲ್ಲ. ಅವ್ರವರೇ ಮಾಡ್ಕೋತಿದ್ದಾರೆ. MLA ಅವರು ಇದ್ದಾರೆ, ಆದರೆ ಅವರು ಲೀಡರ್ಸು ಇದ್ದಾರೆ ಏರಿಯಾದಲ್ಲಿ. ಅವ್ರ ಹತ್ರ ಹೇಳಿದ್ರು ಅವರು ಏನೂ ಕಿವಿಗೆ ಹಾಕ್ಕೊಂಡಿಲ್ಲ. ಈ ಕಡೆ
ಇಲ್ಲಿ ನಾವು ಓಡಾಡಬೇಕಾಗಿದ್ರೆ ಒಂದು ಪ್ರೆಸಿಡೆಂಟ್ ಹತ್ರ ಬರಬೇಕು, ಇಲ್ಲ ಅಂದರೆ DK ಮೋಹನ್ ಸರ್ ಹತ್ರ ಹೋಗಿ ನಾವು ಏನಾದರೂ ಸಹಾಯ ಕೇಳಬೇಕಾಗುತ್ತೆ. ಈ MLA ಹತ್ರ ಹೋದರೆ ಅಲ್ಲಿ ಅವ್ರು ನೋಡೋಕ್ಕೂ ಬಿಡ್ತಾ ಇಲ್ಲ, ಅವ್ರ ಹತ್ರ ಮಾತಾಡೋಕ್ಕೂ ಬಿಡ್ತಾ ಇಲ್ಲ, ಅಂಥ ಪರಿಸ್ಥಿತಿಯಲ್ಲಿದೆ ಏರಿಯಾದಲ್ಲಿ. எந்த உதவியும் கிடையாது. மழை வந்தால் அது வரலாம், இது யாருக்கு போய் சொன்னாலும் வந்து ಇಲ್ಲಿ ಬರೋದೇ ಇಲ್ಲ, ನೋಡೋದೇ ಇಲ್ಲ. ಯಾರಿಗೂ ಬರೋದೇ ಇಲ್ಲ. ಎಲ್ಲರಿಗೂ ಹೋಗಿ ಹೋಗಿ ಹೇಳಿದ. ನೀರು ಬರುತ್ತೆ ನಿಮ್ಮ ಮನೆಗೆ ಕುಡಿಯೋಕೆ? ಬರೋದು ಬರುತ್ತೆ, ನೀರು ಕುಡಿಯೋಕೆ ಬರುತ್ತೆ. ಬಟ್ ಮಳೆ ಬಂದರೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೆ. ನಮ್ಮ ಮನೆ ಹತ್ರ ತುಂಬ ಪ್ರಾಬ್ಲಮ್, ಡ್ರೈನೇಜ್ ನೀರು ಎಲ್ಲ ಫುಲ್ ಸೇರಿ ಬರ್ತಾ ಇದೆ. ನಮ್ಮ ಮಕ್ಕಳಿಗೆ ಇಲ್ಲಿ ಇರೋರಿಗೆ ಎಲ್ರಿಗೂ ಇಲ್ಲಿ ಇನ್ಫೆಕ್ಷನ್ ಆಗ್ತಾ ಇದೆ. ನಾವು ದಿನ ಹೋಗಿ 10 ರೂಪಾಯಿ ಕೊಟ್ಟು ನಾವು ನೀರು ಎತ್ಕೊಂಡ್ಬರ್ತೀವಿ. ನಮ್ಮ MLA ಅವರು ಬಾಬಣ್ಣ ಇದ್ದಾರೆ, ಕಳಿಮಲಣ್ಣ ಇದ್ದಾರೆ, ಕರೇಕಗೌಡ ಇದ್ದಾರೆ. ನಾವೆಲ್ಲ ಸೇರಿ ನಾವು ಒಟ್ಟಿಗೆ ಎಲ್ಲ ಬಂದು ನಾವೇ ಎಲ್ಲ ನೀರು ಟ್ಯಾಂಕರ್ ಎಲ್ಲ ನಾವೇ ಆಡಿಸ್ಕೊಂಡು ನಾವೇ ಇಲ್ಲಿ ನೋಡ್ತೀವಿ ನಾವು. ಅವ್ರು ಬರ್ತಾರೆ, ಬಂದು ನೋಡ್ತಾರೆ, ಹೋಗ್ತಾ ಇದ್ದಾರೆ. ಮತ್ತೆ ತಿರುಗ ಬಂದು ಯಾರು ಬಂದು ಏನೋ ಸ್ಟೆಪ್ ಎತ್ತು ಏನೂ ನೋಡಿಲ್ಲ. ಯಾವ ಥರ ಏನಾಗ್ತಿದೆ ನೀರು ಸಮಸ್ಯೆ? ನೀರು ಸಮಸ್ಯೆ ಅಂದರೆ ಎಲ್ಲಿ ಏನೋ ರಿಪೇರಿ ಆಗಿದೆ, ನಾನು ಬಂದು ನೋಡ್ತೀನಿ ಅಂತರೂ ಎಲ್ಲರೂ ಬಂದು ನೋಡ್ತಾರೆ. ಬಾಬಣ್ಣ ಅವರು, ನಾರಾಯಣ ಸಮ್ಮಣ್ಣ ಅವರು, ನಮ್ಮ MLA ಅವರು, ಅವರೆಲ್ಲ ಬಂದು ಇಲ್ಲಿ ನೋಡ್ತಾರೆ. ನೋಡಿದ್ರ ಮೇಲೆ ಆಮೇಲೆ ಎಲ್ಲ ರೆಡಿ ಮಾಡ್ತಾರೆ. ಆಮೇಲೆ ತಿರುಗು ಅದೇ ನೀರೇ ಬರ್ತಾ ಇದೆ, ಕುಡಿಯೋಕೆ ಆಗ್ತಾ ಇಲ್ಲ. ನಾವು ಹೋಗಿ 10 ರೂಪಾಯಿ ಕೊಟ್ಟು ನೀರು ಎತ್ಕೊಂಬಂದು ಇಲ್ಲಿ ಫಿಲ್ಟರ್ ನೀರು ಸ್ಮೆಲ್ ಬರ್ತಾ ಇದೆ, ಫುಲ್ಲು ಜಾಸ್ತಿ ಸ್ಮೆಲ್. ಒಂದು ತಿಂಗಳು ನಡೀತಾ ಇದೆ. ನನಗೆ ಗೊತ್ತಾಗಿರೋವರೆಗೆ 1 ತಿಂಗಳಾಗಿದೆ. ನಮ್ಮ ಕಲಿಮಲಣ್ಣ ನಾವು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಅಣ್ಣ ಹಿಂಗಿದೆ, ನಮ್ಮ ಏರಿಯಾ ಕಡೆ ಬಂದು ನೋಡೋಣ, ಬೃಂದಾವನ ಲೇಔಟಲ್ಲಿ 4th ಕ್ರಾಸ್. ನಾನು ಇವರು ರೇಖಾಗೌಡ ಅವ್ರಿಗೂ, ನಮ್ಮ ಮಗಳ ಸಂಘರ್ ಅವ್ರ ಲೇಡೀಸ್ಗೆ ಅವ್ರಿಗೂ ಹೇಳಿದೆ ನಾನು. ನಮ್ಮ ಟೀಮ್ ಅವರೆಲ್ಲ ಬಂದು ನೋಡಿದ್ರು. ಅದಕ್ಕೆ ಇವಾಗ ಎಲ್ಲ ಬಂದು ಸೇರಿ ಮಾತಾಡ್ತೀವಿ. ನೀವು ಮಾತಾಡಮ್ಮ. ಯಾವ ಟೀಮ್ ಇಲ್ಲ, ಯಾರು ಬಂದ್ರೋ ಯಾರಿಲ್ವೋ ಇವತ್ತೇ ಎಲ್ಲ ಬಂದಿರೋದು ಇಲ್ಲಿಗೆ. 2 ತಿಂಗಳಿಂದ ಬರೀ ಬಾತ್ರೂಮ್ ಪಿಟ್ಟು ನೀರೇ ಬರ್ತಾ ಇದ್ದಾವೆ. ಕುಡಿಯೋದಕ್ಕಂತೂ ನೀರೇ ಇಲ್ಲ, ಟ್ಯಾಕ್ಟ್ರುಗಳಾಗೆ ತರಿಸ್ಕೊತಾ ಇದ್ದೀವಿ. ಬಂದು ನೋಡೋರು ಇಲ್ಲ, ಕೇಳೋರು ಇಲ್ಲ. ಅವ್ರವ್ರ ಪಾಡಿಗೆ ಹೇಳಿದ್ರು ಕಂಪ್ಲೇಂಟ್ ಮಾಡಿದ್ರು ಅವರು ರೆಸ್ಪಾಂಡ್ ಮಾಡಲ್ಲ. ಏನು ಮಾಡೋದು? ಇದು ಎಲೆಕ್ಷನ್ ಬಂದಾಗ ಹಿಂಗೆ ಬಂದುಬಿಡ್ತಾರೆ, ಇಲ್ಲ ಅಂದರೆ ಇಲ್ಲ, ಅಷ್ಟೇ. ನೀರಿನ ಸಮಸ್ಯೆ 2 ತಿಂಗಳಿಂದ ಇದೆ ನಮಗೆ. ಬರೀ ಪಿಟ್ಟು ನೀರು ಕುಡಿಯೋಕೆ ಅಂದರೆ ವಾಸನೆ ಬರ್ತಾ ಇರೋದು. ಹೇಗೆ ಕುಡಿಯೋಕ್ಕಾಗುತ್ತೆ? ಮೋರಿ ನೀರು ಕಾವೇರಿ ನೀರು 2 ಮಿಕ್ಸ್ ಆಗಿ ಬಂದುಬಿಟ್ರೆ ಯಾರು ಕುಡಿತಾರೆ? ಬರೀ ವಾಸನೆ, ಮೋರಿ ನೀರು ಇದ್ದಂಗೆ ಇರ್ತೈತೆ. ಹೇಗೆ ಕುಡಿಯೋಕ್ಕಾಗುತ್ತೆ? ತಂದ್ಕೊಂತ ಇದ್ದೀವಿ. 10 ರೂಪಾಯಿ ಕೊಟ್ಟರೆ ಇದೇ ನೀರು ಕುಡಿದು ಸಾಯೋಕ್ಕಾಗುತ್ತಾ? ಜನ ಪ್ರಾಣ ಕಳ್ಕೊಳಕ್ಕಾಗುತ್ತಾ? ಇಲ್ಲ ಆರೋಗ್ಯ ಕೆಡಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಕ್ಕಾಗುತ್ತಾ ಹೇಳಿ? ತಂದೆ ಕುಡಿಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು ಅಂತ. ಎಲ್ಲ ನೀರು ಮೋರಿಗಳಿಗೆ ಬಿಡಬೇಕು. ಅವ್ರು ಬಿಡೋ ನೀರು, ಮೋರಿ ನೀರು ನಾವು ಮೋರಿಗೆ ಬಿಡ್ತಾ ಇದ್ದೀವಿ. ಹೇಗಿದ್ದಾರೆ ಅಂದರೆ ಏನೋ ಅವ್ರ ಪಾಡಿಗೆ ಬರ್ತಾರೆ, ಹೋಗ್ತಾರೆ, ಏನು ಮಾಡ್ತಾರೆ ಯಾರು ಇವಾಗೆ ಬಂದಿದ್ದಿಲ್ಲ, ಕೇಳಿದ್ದಿಲ್ಲ. 2 ತಿಂಗಳಿಂದ ನೀರಿನ ಪ್ರಾಬ್ಲಮ್ ಇದ್ದೇ ಇದೆ. ಹೇಳಿದ್ರೆ ಏನೋ ಬರ್ತಾರೆ ನೋಡಿ, ಏನೋ ಇವತ್ತು ಬಂದ್ಬಿಟ್ಟಿದ್ದಾರೆ ಎಲ್ಲರೂ, ನೋಡ್ಬೇಕಷ್ಟೇ. ಅದೇ ಕರ್ಕೊಂಬಂದವ್ರು. ನಾವಂತೂ ಕಂಪ್ಲೇಂಟ್ ಕೊಟ್ಟು ಬೇಜಾರಾಗೆ ನಾವೇ ಬಿಟ್ಬಿಟ್ಟಿದ್ದೀವಿ. ಯಾವ್ದನ ಬರಲಿ, ಎಷ್ಟು ಬಂದ್ರು ಯಾರು ಬಂದ್ರು ಕೊಂಡ್ಕೊಂಡು ಕುಡಿಯೋದಂತೂ ತಪ್ಪಿದ್ದಿಲ್ಲ, ನಮ್ಮ ಕಷ್ಟ ತಪ್ಪಿದ್ದಿಲ್ಲ ಅಷ್ಟೇ. ಬರ್ತಾವ ಮೋರಿಗೆ ಬಿಡ್ತೀವಿ ಅಥವಾ ಸುಮ್ಮನೆ ಇರ್ತೀವಿ. ನೀರೇ ಬರ್ತಾ ಇದೆ. ಕಾವೇರಿ ನೀರು ಅಂತಾರೆ, ಅದು ಕುಡಿಯೋಕ್ಕೂ ಆಗಲ್ಲ, ಯೂಸ್ ಮಾಡೋಕ್ಕೂ ಆಗಲ್ಲ. ಅಂತ ನೀರ್ನ ಹಿಡ್ಕೊಂಡು ಏನು ಮಾಡೋದು ಹೇಳಿ? ಮಕ್ಕಳು ಮರಿ ಎಲ್ಲ ಮನೇಲಿ ಇರ್ತಾರೆ. ಅದಕ್ಕೆ ಟ್ಯಾಂಕರ್ ಹೊಡ್ಸ್ಕೊಂಡು ಜೀವನ ಮಾಡ್ತಾ ಇದೀವಿ. ಇನ್ನೇನು ಮಾಡೋಕ್ಕೆ ಆಗುತ್ತೆ? ಎಷ್ಟು ಸಲ ಅಂತ ಕಂಪ್ಲೇಂಟ್ ಮಾಡೋದು ಅವ್ರಿಗೆ, ವಾಟರ್ ಸಪ್ಲೈ ಅವ್ರಿಗೆ. ನೀರಿಂದ ತುಂಬಾ ಪ್ರಾಬ್ಲಮ್. ಮೇನ್ ನಮಗೆ ರೋಡಲ್ಲಿ ಇರೋ ಗಾಡಿಗಳು ಅಂತ ನಿಂತ್ಕೊಬಿಟ್ರೆ ಯಾರನ್ನ ನೆಗದ್ ಬಿದ್ದೋದ್ರು ಗಾಡಿಗಳು ಎತ್ತೋರಿರಲ್ಲ. ಎಲ್ಲ ರೋಡ್ ಫುಲ್ಲು ಪಾರ್ಕಿಂಗ್ ಮಾಡಾಕ್ತಾರೆ. ಅದನ್ನ ಕೇಳಿ ಸಾಯೋರು ಇಲ್ಲ. ಎಲ್ಲ ಮನೆಗಳು ಮಾಡ್ಕೊಬಿಟ್ರು, ಪಾರ್ಕಿಂಗ್ ಇಲ್ಲ. ನಮ್ಮ ಮನೇಲಿ ಯಾರ್ಗನ ಲಾಸ್ಟ್ ಡೆಡ್ ಎಂಡ್ ಮನೆಯಲ್ಲಿ ಯಾರ್ಗನ ಎಮರ್ಜೆನ್ಸಿ ಆದರೆ ಒಂದು ಕಾರ್ ಆಚೆ ಎತ್ತಕ್ಕಾಗಲ್ಲ, ಹಾಸ್ಪಿಟ್ಲಿಗೆ ಹೋಗಲ್ಲ. ಹಾಗೆ ನನ್ನ ತಮ್ಮ ಕೂಡ ಸತ್ತೋದ. ಆವಾಗ ಎಷ್ಟು ಮಾಡಿ ಉಗಿದ್ರು ಜನಗಳಿಗೆ ಬುದ್ಧಿ ಬರಲ್ಲ. ರೋಡಲ್ಲೇ ಎಲ್ಲ ನಿಲ್ಸ್ಕೊಂತಾರೆ. ಮನೆಗಳು ಬೇಕು, ಬಾಡಿಗೆ ಕೊಡ್ಬೇಕು ಅಷ್ಟೇ. ಲೈಟ್ ಎಲ್ಲ ಆಗಾಗ ಹೋಗ್ತಾ ಇರುತ್ತೆ, ಮತ್ತೆ ಆಗ್ತಾ ಇರ್ತಾರೆ, ಅದೆಲ್ಲ ಓಕೆ. ಬಟ್ ಈಗೀಗ ಅಂತೂ ತುಂಬಾ ಗಂಡು ಮಕ್ಳು ಬಂದು ನಿಂತ್ಕೊಳ್ಳೋದು ತುಂಬಾ ಇದಾಗ್ಬಿಟ್ಟಿದೆ. ಏರಿಯಾ ಮಾತ್ರ ತುಂಬಾನೇ ಇದಾಗಿದೆ. ಸ್ವಲ್ಪ ಅದೆಲ್ಲ ಸ್ವಲ್ಪ ನೋಡ್ಬೇಕು. 2 ಗಂಟೆಗೆ ಹೌದು, ಹುಡುಗರು ಓಡಾಡ್ತಾರೆ. ಮಿಡ್ ನೈಟ್ ಅಲ್ಲಿ ಇದಾರೆ. ಅವ್ರು ಬಂದಾಗ ಅವ್ರು ಓಡೋತಾರೆ. ಅವ್ರು ಅಲ್ಲಿಂದ ಆರನ್ ಬಾಡಕೋ ಬರೋಷ್ಟಕ್ಕೆ ಇವ್ರು ಎಲ್ಲಿ ಇರ್ತಾರೆ? ಓಡೋಗೆಲ್ಲ ಸಂದಿಗೆ ಸೇರ್ಕೊಂತಾರೆ, ಮತ್ತೆ ಅವ್ರು ಹೋದ್ಮೇಲೆ ಬರ್ತಾರೆ. ಅದೇ ಅವ್ರ ಕತೆ. ನಮ್ದು ನಮ್ಮ ಮನೆ ಸಿಲಿಂಡರು ಕಳೆದೋಯ್ತು, ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕಳ್ಳರು ಜಾಸ್ತಿ ಇದ್ದಾರೆ. ನೈಟಲ್ಲಿ ಫುಲ್ ಇಲ್ಲಿನೇ ಎಲ್ಲ ಗಲಾಟೆ ತುಂಬ. ಹೆಣ್ಮಕ್ಳಿಗೂ ಇಲ್ಲಿ ಯಾರೋ ಜಾಸ್ತಿ ಇದಾರಲ್ಲ, ಅದು ಸ್ವಲ್ಪ ಎಲ್ಲ ಸ್ಟೆಪ್ ಎತ್ತು ನೋಡ್ಬೇಕಾಗುತ್ತೆ. ಅದಕ್ಕೆ English only. Water contamination is the problem. Okay. For last 1 month, we people are suffering really. Not a drop of water we are not in a position, because potable water we are not getting.
Okay, now main problem is lot of water is being wasted because people are thinking, okay, better water will be coming in next hour like that. Lot of water is being wasted in the everything is being poured in the Mori. So this one net result is for the last 1 month nobody is getting potable water. Last week we about 1 dozen people went to the office and 2 representations had been given, but no action has never been taken. पानी बराबर नहीं आ रहा है, पानी का तकलीफ है इधर गली में, कहता किसको क्या बोले तो कोई भी सुनने वाला नहीं, पूछने वाला नहीं। ये रोड में क्या भी हो जाओ कोई पूछता नहीं इधर। हाँ, ड्रेनेज वो सभी कौन करता है? वो घर वाले करा लेना। क्या थी हुआ तो मोहरी का पानी तकलीफ हो, पानी खड़गा मोहरी में, वो पत्थर उठाना, वो रिपेयरिंग करना, फिर पत्थर हमें दल को मुचना। गवर्नमेंट की तरफ से क्या भी होता नहीं, कोई भी आको इधर पूछने वाला नहीं है। वैसा इधर किस्सा मेन पानी का पानी उधर इधर उधर इधर 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 चौरा भी है, घरांकने चौरा, ये गली में छोकरोदा गलाटा करने का, बमड़ी करने का। स्टेशन में कंप्लीट दिया। स्टेशन वाला क्या करता है, थोड़ा टाइम को पकड़ के जाता फिर ला को छोड़ता उधर। उन्हें क्या करता है स्टेशन वाला, थोड़ा पकड़ के जाने का, ला को छोड़ने का, और छोकरोदा से भी गली में वहाँ खड़ने का, चीखा मारने का, बमड़ी मारने का, गाली गोलस देने का, चोरी, ये सभी है माँ इधर। नहीं सो क्या भी नहीं, मेन वो सभी जाने दो। हमारे को पानी का तकलीफ, मेन पानी अच्छा आया तो बस वो अच्छा है। ओके, దయచేసి ನಮಗೂ ಮೋರಿది ಈ ರೋಡ್ది ಕಾವೇರಿ ನೀರು ಅದೆಲ್ಲ ಮಾಡಬೇಕು. ಬಂದು ಅಲ್ಲಿ ಎಲ್ಲರೂ ಕುಡಿದ್ಬಿಟ್ಟು ಬಂದು ಸಿಗರೇಟ್ ಕುಡಿಯೋದು, ಮಂದು ಕುಡಿಯೋದು, ಎಲ್ಲ ಗಲಾಟೆ ಮಾಡೋದು, ನೈಟೆಲ್ಲ ಇರ್ತಾರಲ್ಲಿ. ಏನನ್ನ ಬೈದಿದ್ದೆ ನನ್ನ ಮೇಲೆ ಬರ್ತಾರೆ. ಇವಾಗ ಸ್ವಲ್ಪ ಕಮ್ಮಿ ಆಯಿತು. ದಯచేసి ನನಗೆ ಮಾಡಬೇಕು, ಇದೆಲ್ಲ ಮಾಡಿದ್ದೇನೆ ನಾನು ಓಟ್ ಹಾಕೋದು. ಇಲ್ಲಂటే ನಮ್ಮ ಮನೆ ಹತ್ರ ಯಾರೂ ಬರಬಾರ್ದು, ಆಯಿತಾ? ನಮ್ಮ ಕಾವೇರಿ ನೀರು ಎಲ್ಲ ಬಂದಿದ್ದೆ, ಅನುಕೂಲ ಮಾಡಿದ್ದೇನೆ. ನಮ್ಮ ಹತ್ರ ಬನ್ನಿ ಓಟ್ ಹಾಕೋಕೆ. ನಮ್ಮದೇ 50 ಓಟ್ ಇದೆ. ಯಾರೋ ಓಟ್ ಹಾಕೋಕೆ ಬರಲ್ಲ, ನಮ್ಮ ಹತ್ರ ಬರೋದು ಬೇಡ. ಇದೆಲ್ಲ ಔಷಧಿ ಮಾಡಿರಿ, ಆಮೇಲೆ ನೀವು ಬಂದು ಕೇಳ್ರಿ, ನಾನು ಕರ್ಕೊಂಬಂದು ಎಲ್ಲರೂ ನಾನು ಓಟ್ ಹಾಕ್ಸ್ತೀನಿ. ಅಷ್ಟೇ ನಮ್ಮ ಮಾತಾಡೋದು, ಆಯಿತಾ? ಸರಿ ಸರ್. ಇವಾಗ ಈ ಏರಿಯಾದಲ್ಲಿ ನಾನು ಹುಟ್ಟಿದಾಗಿಂದ ಇದೇ ಏರಿಯಾದಲ್ಲೇ ಇದ್ದೀನಿ. ನೀರು ಯಾವಾಗ ನೋಡಿದ್ರು ನೀರಿನ ಸಮಸ್ಯೆ ಯಾವಾಗಲೂ ಇರೋದೆ. ಇನ್ನು ಬಿಸಿಲುಗಾಲ ಬೇರೆ ಬರ್ತಿದೆ, ಇನ್ನು ಎಲ್ಲರೂ ಬಿಂದಿಗೆ ಅಲ್ಲಲ್ಲ ಚೊಂಬಲ್ಲಿ ನೀರು ಯೂಸ್ ಮಾಡಬೇಕಾಗತ್ತೆ. ಯಾಕಂದರೆ ಹಾಗೆ ಇದೆ ಸಿಚುವೇಶನ್ನು. ನೀರು ವಾರಕ್ಕೆ 2 ದಿನ ಬಿಡ್ತಾರೆ. ಅದು ಒಂದು ಸಲ ಬಂದರೆ ಒಂದು ಸಲ ಬರಲ್ಲ. ಅದು ಒಂದಿನ ಬಂದರೆ 1 ಅವರ್ ಬೆಳಗ್ಗೆ ಬರುತ್ತೆ, ಮಧ್ಯದಲ್ಲಿ ಬ್ರೇಕ್, ಮತ್ತು ಸಾಯಂಕಾಲ 1 ಅವರ್. ಇವಾಗ ಅದಕ್ಕೋಸ್ಕರ ನಮ್ಮ ಕೆಲಸ ಎಲ್ಲ ಬಿಟ್ಟು ಹಿಂಗೆ ಮನೇಲಿ ಇರಬೇಕು. ಹಿಂಗೆ ಮಾಡಿದ್ರೆ ನಮ್ಮ ಕೆಲಸ, ಇವಾಗ ನಾವು ಕೆಲಸ ಮಾಡಿದ್ರೇ ನಮ್ಮ ಜೀವನ. ಆ ಕೆಲಸ ಮಾಡಿದೆ ನಾವು ನೀರಿಗೋಸ್ಕರ ಹಿಂಗೆ ಇದ್ದರೆ, ಇನ್ನು ಇದಕ್ಕೋಸ್ಕರ ನಾವು ಯಾಕೆ ಅಷ್ಟು ಕೆಲಸ ಮಾಡಿ ಟ್ಯಾಕ್ಸ್ ಕಟ್ಟಿ ಇಷ್ಟೆಲ್ಲ ಮಾಡೋದು? ಪ್ರಯೋಜನನೇ ಇಲ್ಲ. ಒಂದು ಮೋರಿ ಸರಿ ಇಲ್ಲ, ಒಂದು ರೋಡ್ ಸರಿ ಇಲ್ಲ. ಏನೇ ಕೇಳಿದ್ರು ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಎಲ್ಲ ಬರ್ತಾರೆ, ಬಂದು ಮಾತಾಡ್ತಾರೆ, ಎಲ್ಲ ದೊಡ್ಡ ದೊಡ್ಡ ಸ್ಟೇಜ್ ಹಾಕ್ತಾರೆ, ಏನೇನೋ ಮಾಡ್ತಾರೆ. ಸೀರೆ ಅಂತೆ ಅದಂತೆ ಇದೆ. ಯಾರಿಗೆ ಬೇಕಿದ್ದಲ್ಲ, ಎಲ್ಲ ನಮ್ಮ ದುಡ್ಡೇ ನಮ್ಗೆ ಕೊಡ್ತಾ ಇರೋದು. ನಮಗೇನು ಎಕ್ಸ್ಟ್ರಾ ಏನು ಕೊಡ್ತಾ ಇಲ್ಲ ಅವರೇನು. ನಮ್ಮ ದುಡ್ಡೇ ಟ್ಯಾಕ್ಸ್ ತೊಗೊತಿದ್ದಾರೆ, ನಮಗೆ ಕೊಡ್ತಿದ್ದಾರೆ. ನಮ್ಗೆ ಅದೆಲ್ಲ ಬೇಕಾಗಿಲ್ಲ. ನಾವು ಕೇಳ್ತಾ ಇರೋದು ಒಂದೇ, ನಮಗೆ ಬೇಕಾಗಿರೋ ಬೇಸಿಕ್ ಫೆಸಿಲಿಟೀಸ್ ಏನು, ಇನ್ಫ್ರಾಸ್ಟ್ರಕ್ಚರು, ವಾಟರ್, ಇದು ಕರೆಕ್ಟ್ ಇರಬೇಕು. ಬೇರೆ ಏನೇನೋ ಪ್ರಾಜೆಕ್ಟ್ಸು, ಟನಲ್ ಪ್ರಾಜೆಕ್ಟ್ಸ್ ಇದೆಲ್ಲ ನಮ್ಗೆ ಬೇಕಾಗಿಲ್ಲ. ಮೇಯ್ನ್ ಬೇಸಿಕ್. ಸೊ ನೀರು, ಮೋರಿ, ಆ ಕಡೆ ಎಲ್ಲ ಯಾರ್ಯಾರೋ ಹುಡುಗರು ಬರ್ತಾರೆ. ಆಲ್ರೆಡಿ ಇದಕ್ಕೆ ಮುಂಚೆ 1-2 ಸಲ ಕಂಪ್ಲೇಂಟ್ ಕೊಟ್ಟಿದ್ವಿ. ಕೊಟ್ಟರು ಅವ್ರು ಬರ್ತಾರೆ. ಇವಾಗ ಮಿಡ್ ನೈಟು ಮಕ್ಕಳಿರ್ತಾರೆ, ಆ ಗಾಂಜಾ ಹೊಡೆಯೋದು, ನೈಟ್ ಟೈಮ್ಸ್ ಎಲ್ಲ ಫೈರ್ ಹಾಕೋದು. ಇವಾಗ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೂ ಆಗಲ್ಲ. ಇಟ್ಸ್ ಎ ಗೌರ್ಮೆಂಟ್ ಪ್ರಾಪರ್ಟಿ. ನಾವು ಕರೆಯೋದಕ್ಕೂ ಅಷ್ಟು ಕೇಳಿಸಲ್ಲ ಅವ್ರಿಗೆ. ಫುಲ್ಲು ನೈಟೆಲ್ಲ ಡ್ಯಾನ್ಸ್ ಮಾಡೋದು, ಹಾಡು ಹಾಕ್ಕೊಳ್ಳೋದು, ಇದು ಪ್ರಾಬ್ಲಮ್. ಇವಾಗ ಇದು ಯಾವಾಗ ಕ್ಲಿಯರ್ ಆಗುತ್ತೆ ಗೊತ್ತಿಲ್ಲ. ನಾವು ಕಂಪ್ಲೇಂಟ್ ಮಾಡ್ತಾನೆ ಇದ್ದೀವಿ, ಅದು ಹಾಗೆ ಹೋಗ್ತಿದೆ. ಇದು ವಾಟರ್ದು ಅಷ್ಟೇ. ನಾವು ಆಲ್ರೆಡಿ ನಮ್ಮ ಟೀಮೆಲ್ಲ ಹೋಗಿ ಲೇಔಟಿಂದ ಹೋಗಿದ್ದೀವಿ, ಮಾತಾಡಿದ್ದೀವಿ. ಅವ್ರು ಬರ್ತೀವಿ ಅಂತ ಹೇಳ್ತಾರೆ. ಅಲ್ಲಿದ್ದಾಗ ಎಲ್ಲ ಮಾಡ್ತೀವಿ ಅಂತಾರೆ, ಆಮೇಲೆ ಏನೂ ಇಲ್ಲ. ಇದು ಯಾವಾಗ ಸಾಲ್ವ್ ಆಗುತ್ತೆ? ಇಲ್ಲಾಂದರೆ ನಾವು ಇದನ್ನೆಲ್ಲ ಬಿಟ್ಬಿಟ್ಟು ಇನ್ನು ಬೇರೆ ಸ್ಟೇಟ್ಗೆ ಏನಾದರೂ ವಲಸೆ ಹೋಗ್ಬಿಡ್ಬೇಕಾ? ಹಾಗೆ ಅನಿಸುತ್ತೆ. ಸ್ವಲ್ಪ ಇದು ಕ್ಲಿಯರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆವಾಗಲೇ ನೆಕ್ಸ್ಟ್
ಜನ್ರೇಷನ್ಗೂ ಓಟ್ ಹಾಕಿ ಏನು ಮಾಡಬೇಕು ಅಂತ ಹೇಳೋಕ್ಕಾಗುತ್ತೆ. ಹಿಂಗಿದ್ರೆ ಇನ್ನು ಏನು ಡೆವಲಪ್ ಆಗಲ್ಲ ಬ್ಯಾಂಗ್ಳೂರು. ಮುಂಚೆ ಸೈಯದ್ ಕಲಿಮುಲ್ಲಾ ಅನ್ನಿದ್ರು. ಆವಾಗ ಚರಂಡಿಗಳೆಲ್ಲ ಸುದ್ದ ಇತ್ತು, ನೀರೆಲ್ಲ ಬೋರ್ ನೀರು ಬರ್ತಾಯಿತ್ತು, ಕಾವೇರಿ ನೀರು ಇದ್ದಿಲ್ಲ ಆವಾಗ CMC ಲಿಮಿಟೆಡ್ನಲ್ಲಿ. ಇವಾಗ ನೋಡಿದ್ರೆ ನಾವು ಮೋಟ್ರ್ ಹಾಕಿ ಹಿಡಿಬೇಕು, ಇಲ್ಲಾಂದರೆ ನಮಗೆ ನೀರಿಲ್ಲ, ಕರೆಂಟ್ ಇಲ್ಲ ಅಂದರೆ ನೀರಿಲ್ಲ. ಇಲ್ಲಿ ಸ್ಯಾನಿಟ್ರಿದು ಎಷ್ಟೋ ಸಲ ಹೋಗಿ BWSSBಗೆ ಎಲ್ಲ ನಾನು ಕಂಪ್ಲೇಂಟ್ ಮಾಡಿದ್ದೀನಿ, ಯಾವುದೂ ಕೆಲಸ ಮಾಡಿಕೊಡ್ತಾ ಇಲ್ಲ. MLA ಹತ್ರ ಹೋಗೋಣ ಅಂದರೆ MLAನೇ ಇಲ್ಲ, ಅವ್ರ MLA ಆರೋಪ ಬಂದಿದೆ ಅಂದ್ಬಿಟ್ಟು MLA ಅವರು ಕಾಣ್ತಾ ಇಲ್ಲ. ಅವರು ಲೀಡರ್ಸ್ಗಳಿಗೆ ಮಾತಾಡಿದ್ರೆ ದುಡ್ಡು, ಲೀಡರ್ಸ್ಗಳು ಮಾಡಿದ್ರೆ ಏನಾನ ಅವ್ರಿಗೆ ಹೋಗಿ ಎಲ್ಲ ಮನೆಯಿಂದ ವಸೂಲಾತ್ ಮಾಡಿ ಏನಾನ ಕೊಡಿದ್ರೆ ಕೆಲಸ ಮಾಡಿಕೊಡ್ತಾರೆ, ಇಲ್ಲಾಂದರೆ ಇಲ್ಲ. ಈ ಥರ ಇದೆ ನಮ್ಮ ಪರಿಸ್ಥಿತಿ. ಮತ್ತು ಕಲಿಮುಲ್ಲಾಗೆ ನಾವು ಗೆಲ್ಲಿಸ್ಬೇಕು, ಮತ್ತು ನಮ್ಮ ಊರಿಗೆ ಕಾರ್ಪೊರೇಟ್ರ್ ಮಾಡಿ ನಮ್ಮ ಕೆಲಸಗಳೇ ಆಗಬೇಕು ಅಂತ ಒಂದು ಕೇಳ್ಕೊತಾ ಇದ್ದೀವಿ. ಸರ್ ಇದು ಆವಾಗ ವೆಂಕಟೇಶ್ ಅಂತ ನಾವು ಇಲ್ಲಿ 25 ವರ್ಷ 30 ವರ್ಷದಿಂದ ಇದ್ದೀವಿ. ಆವಾಗ ಇದು ಡ್ರೈನೇಜ್ ಇದಾಗ್ಬಿಡುತ್ತೆ, ಬಂದಾಗುತ್ತೆ ಜಾಸ್ತಿ. ಅವ್ರು ಫೋನ್ ಮಾಡಿದ್ರೆ 3 ಸರಿ 4 ಸರಿ ಮಾಡಿದ್ರೇ ಬರೋದು. ಬಂದು ಸ್ವಲ್ಪ ನೀರು ಮಾತ್ರ ಹೋಗೋ ಥರ ಮಾಡ್ತಾರೆ. ಅದರಲ್ಲಿ ಸಿಂಟು ಮಣ್ಣೆಲ್ಲ ಹಂಗೆ ತುಂಬ್ಕೊಂಡಿದೆ, ಅದು ಮಣ್ಣು ಎತ್ತಾ ಇಲ್ಲ. ಮತ್ತು ಒಂದು ವಾರಕ್ಕೆ ಒಂದು ಸರಿ ನಾವು ಫೋನ್ ಮಾಡಿ ಮತ್ತು ಅಲ್ಲಿ ಹೋಗಿ ಕಂಪ್ಲೇಂಟ್ ಬರೆದ ಮೇಲೆ ಬರ್ತಾರೆ. ನೀರು ಮಾತ್ರ ಸ್ವಲ್ಪ ಹೋಗೋ ಥರ ಮಾಡಿಬಿಟ್ಟು ಹೋಗ್ತಾರೆ, ಅಲ್ಲಿರೋ ಮಣ್ಣೆಲ್ಲ ಎತ್ತಲ್ಲ, ಅದೇ ಥರ ಇದು ಮಾಡ್ತಾರೆ. ಇವಾಗ ಏನೋ ಇವ್ರ ಹೆಸರು ಕಲಿಮುಲ್ಲಾ ಅವರು ಬಂದೇನೋ ಮಾಡಿಕೊಡ್ತೀವಿ ಹಂಗೆ ಅಂತ ಇದು ಮಾಡ್ತಾರೆ. ಅವ್ರು ಕೊಟ್ಟರೆ ಇದು ಮಾಡ್ತಾರೆ. ಫಸ್ಟ್ ಇದ್ದರು ಅವಾಗ ಒಂದು ಸರಿ ಮಾಡ್ತಾಯಿದ್ರು, ಅವಾಗೆಲ್ಲ. ಇವಾಗ ಒಂದು ಸರಿ ಅವ್ರು ಕೊಟ್ಟರೆ ಅವ್ರು ಮಾಡಿಕೊಟ್ಟಾರೆ ಅಂತ ಸ್ವಲ್ಪ ಇದು ಮಾಡಿ. ಮತ್ತೇನು ಸಮಸ್ಯೆ ಇದೆ ಇಲ್ಲಿ? ಕಾವೇರಿ ನೀರು ಸ್ವಲ್ಪ ಕಮ್ಮಿನೇ ಬರುತ್ತೆ, ಫಸ್ಟ್ ಥರ ಇಲ್ಲ. ಬಿಲ್ಲೆಲ್ಲ ಬೇಕಾದಷ್ಟು ಬರುತ್ತೆ. ಫಸ್ಟ್ ಎಲ್ಲ 800-700 ಬರ್ತಾಯಿತ್ತು, ಇವಾಗ 2000 2500 ಮೇಲೆ ಬರುತ್ತೆ. ಬಡವ್ರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಈ ಬೃಂದಾವನ ಲೆವೆಟಲ್ಲಿ ಕಡಿಮೆ ಅಂದ್ರೂ ಒಂದು 15 ವರ್ಷದಿಂದ ಇದ್ದೀನಿ. ಆವಾಗಿಂದ ಇವಾಗವರೆಗೂ ಇದು ಫಸ್ಟು BBMPಯಿಂದ ಈ ಮೋರಿಗಳು ಸರಿ ಇಲ್ಲ, ನೀರುಗಳು ಹೋಗ್ತಾಯಿಲ್ಲ, ಹಂಗೆ ನಿಂತ್ಕೊಂಡಿದೆ ನೀರು. ಆ ನೀರಿಂದ ಎಲ್ಲ ಡೌನ್ ಇರೋ ಮನೆಯಲ್ಲೆಲ್ಲ ಸಂಪಲ್ಲೆಲ್ಲ ನೀರು ಹೋಗುತ್ತೆ, ಗಲೀಜು ನೀರು. ಅದೊಂದು ಪ್ರಶ್ನೆ ಇದೆ. 15 ದಿವಸದಿಂದ ಕಾವೇರಿ ನೀರಲ್ಲಿ ಮಿಕ್ಸ್ ಬರ್ತಾಯಿದೆ. ಅದು ಆಲ್ರೆಡಿ ಇಂಜಿನಿಯರಿಗೆ ಹೈಲೈಟ್ ಮಾಡಿದ್ದೀನಿ, ಈ ರೀತಿ ಮಿಕ್ಸ್ ಆಗಿ ನೀರು ಬರ್ತಾಯಿದೆ ಅಂದರೆ ಅವ್ರು ಏನು ಕ್ರಮ ತೆಗ್ದಿಲ್ಲ. ಇದು MLA ಕೂಡ ಈಗ ತಿರುಗಿ ನೋಡಿಲ್ಲ, ಇದುವರೆಗೂ ಬಂದೇ ಇಲ್ಲ. ಯಪ್ಪ ಅದು ಏನು ವಿಷಯ ಅದು ಗೊತ್ತಿಲ್ಲ, ಅದು ಇದುವರೆಗೂ ಬಂದಿಲ್ಲ. ಮೂರನೇದಾಗಿ ಈ ಡ್ರಗ್ಸು ಆಲ್ರೆಡಿ DK ಶಿವಕುಮಾರ್ ಅವರು ಮನೆಗೆ ಏನೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು, ಅಲ್ಲಿ ಬಂದು ಕಂಪ್ಲೇಂಟ್ ಮಾಡಿದೆ. ಈ ರೀತಿ ಚಿಕ್ಕ ಹುಡುಗರೆಲ್ಲ 15 ವರ್ಷ 12 ವರ್ಷ ಎಲ್ಲ ಡ್ರಗ್ಸ್ ತಗೊಳ್ತಾ ಇದ್ದಾರೆ. ತುಂಬ ಪ್ರಾಬ್ಲಮ್ಮು, ಮನೆಯಲ್ಲೆಲ್ಲ ಹೊಡೆದು ಎಷ್ಟು ಮಾಡಿದ್ರೂ ಕಂಟ್ರೋಲ್ ಆಗ್ತಾಯಿಲ್ಲ. ಅದರಿಂದ ಗೃಹ ಇಲಾಖೆಯಿಂದ ಅದಕ್ಕೆ ಯಾವುದಾದ್ರು ಒಂದು ಕ್ರಮ ತಗೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮೇಯ್ನ್ ಪ್ರಾಬ್ಲಮ್ ಈ ಮೋರಿನೇ ಪ್ರಾಬ್ಲಮ್. ಈ ಚರಂಡಿ ಪ್ರಾಬ್ಲಮ್ ತುಂಬ ವರ್ಷಗಳಿಂದ ಇದೆ. ಚರಂಡಿ ಹಾಕಿದ್ದಾರೆ, ಬಟ್ ಆ ನೀರುಗಳು ಏನು ಕ್ಲೀನ್ ಮಾಡೋಕೆ ಅವ್ರು ಬರಲ್ಲ. ಅಟ್ಲೀಸ್ಟ್ ಒಂದು 6 months ಒನ್ಸ್ ಇಲ್ಲಾಂದರೆ ಏನಾದರೂ ಬಂದರೆ ಆ ಚರಂಡಿ ಎಲ್ಲ ಬಂದು ತೆಗೆದು ಸ್ವಲ್ಪ ಅವರು ಏನಾದರೂ ಆ ನೀರೆಲ್ಲ ಇದು ಕ್ಲಿಯರ್ ಮಾಡಿದ್ರೆ ಈ ಸೊಳ್ಳೆಗಳಿರಲ್ಲ. ನೋಡಿ ಇವಾಗ ನಿಂತ್ಕೊಳ್ಳೋಕ್ಕೂ ಸೊಳ್ಳೆ ಅಷ್ಟಿದೆ ಸೊಳ್ಳೆಗಳು. ಸೊ ಮೇಯ್ನ್ ಪ್ರಾಬ್ಲಮ್ ಈ ಚರಂಡಿನೇ. ಮಳೆ ಬಂದಾಗ ಹೇಗಿರುತ್ತೆ ಇಲ್ಲಿ? ಮಳೆ ಬಂದಂಗೆ ಸ್ವಲ್ಪ ನೀರು ನಿಂತ್ಕೊಳ್ಳುತ್ತೆ. ಅಷ್ಟು ತುಂಬ ನೀರು ಬೇರೆ ಏರಿಯಲ್ಲಿ ಬರೋ ಥರ ಮನೆ ಒಳಗೆ ಎಲ್ಲ ನನಗೆ ಇನ್ನೂ ಬಂದಿಲ್ಲ. ಮೇಯ್ನ್ ಪ್ರಾಬ್ಲಮ್ ನನಗೆ ಈ ಚರಂಡಿನೇ ಮೇಯ್ನ್ ಪ್ರಾಬ್ಲಮ್. ನೋಡಿದ್ರಲ್ಲ ವೀಕ್ಷಕರೇ, KR ಪುರಂ ವಿಧಾನಸಭಾ ಕ್ಷೇತ್ರದ ಒಂದಿಷ್ಟು ವಾರ್ಡ್ಗಳ ಸಮಸ್ಯೆಗಳನ್ನು, ನಾಳೆ ಇನ್ನೊಂದಿಷ್ಟು ವಾರ್ಡ್ಗಳ ಸಮಸ್ಯೆಗಳನ್ನು ಒತ್ಕೊಂಡು ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುಮನ್ TV ಕನ್ನಡ. ನಮಸ್ಕಾರ. ಸುಮನ್ TV ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.